From today, we are going to start the most important subjects of your Shimul exam. Shimul exam ಅಲ್ಲಿನ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಯಾವ್ದಾದ್ರು ಅಂದ್ರೆ KMF ಮತ್ತೆ ಕೋಆಪರೇಟಿವ್ಸ್ ಅಲ್ವಾ. So hopefully after so many classes, material, test series, I guess you guys have some idea KMF ಇಂದ ಎಷ್ಟೊಂದು ಮಾರ್ಕ್ಸ್ ಬರುತ್ತೆ ಮತ್ತೆ ಕೋಆಪರೇಟಿವ್ಸ್ ಇಂದ ಎಷ್ಟೊಂದು ಮಾರ್ಕ್ಸ್ ಬರುತ್ತೆ ಹೇಳ್ತೀರಾ ಸ್ವಲ್ಪ? 25 marks KMF sir. Cooperation 50 marks. Okay. So Total 75. 25-50 ಆಲ್ಮೋಸ್ಟ್ ಒಂದು 45% ಮೋಸ್ಟ್ ಇಂಪಾರ್ಟೆಂಟ್ ಮಾರ್ಕ್ಸ್ ಇದು. ಮೋಸ್ಟ್ ಇಂಪಾರ್ಟೆಂಟ್ ಮಾರ್ಕ್ಸ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಮಾರ್ಕ್ಸ್ ಅಂಡ್ ಆಲ್ಸೋ ವೆರಿ ಈಸಿ ಮಾರ್ಕ್ಸ್ ಕಂಪೇರ್ ಟು ಅದರ್ ಸಬ್ಜೆಕ್ಟ್ಸ್. ಲೈಕ್ ನಿಮಗೆ ಅದರ್ ಸಬ್ಜೆಕ್ಟ್ಸ್ ಇದಾವಲ್ಲ, ಕನ್ನಡ ಆಗಿರ್ಬೋದು, GK, ಪೊಲಿಟಿ, ಇನ್ ಅದರ್ ಸಬ್ಜೆಕ್ಟ್ಸ್ ಕಂಪೇರ್ ಮಾಡಿದ್ರೆ ಇಲ್ಲಿಂದ ತುಂಬಾ ಈಸಿಯಾಗಿ ಯು ಕ್ಯಾನ್ ಗ್ರ್ಯಾಬ್ ದಿಸ್ ಮಾರ್ಕ್ಸ್ ಇಫ್ ಯು ಹ್ಯಾವ್ ಅ ಪ್ರಾಪರ್ ಟೆಕ್ನಿಕ್ ಅಂಡ್ ಪ್ರಾಪರ್ ರಿಸೋರ್ಸಸ್ ಅಲ್ವಾ. ಸೊ ಪ್ರಾಪರ್ ಟೆಕ್ನಿಕ್ ಅಂಡ್ ಪ್ರಾಪರ್ ರಿಸೋರ್ಸಸ್ ಇಂದ ವಿಲ್ ಕಂಟಿನ್ಯೂ ವಿತ್ ದ ಕ್ಲಾಸಸ್. ಇವತ್ತು ಕ್ಲಾಸ್ ಏನು ಸ್ಟಾರ್ಟ್ ಮಾಡೋದಿಲ್ಲ ನಾನು, ಇಟ್ಸ್ ಜಸ್ಟ್ ಅನ್ ಇಂಟ್ರೊಡಕ್ಷನ್ ಕ್ಲಾಸ್. ಈ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಏನೇನು ಇರುತ್ತೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಲೈಟ್ ಆಗಿ ನಾನು KMF ಬಗ್ಗೆ ನಿಮಗೆ ನನ್ನ ನಾಲೆಡ್ಜ್ ಅನ್ನು ಶೇರ್ ಮಾಡ್ಕೊತೀನಿ. ಮತ್ತೆ ನಿಮಗೆ ಏನೇ ಡೌಟ್ಸ್ ಇದ್ರೆ ರಿಗಾರ್ಡಿಂಗ್ ಅಪ್ ಟು ನಾವ್ ರಿಲೇಟೆಡ್ ಟು KMF ಅಲ್ಲಿ ಏನೇನು ಡೌಟ್ಸ್ ಇರ್ಬೋದು, ಲೈಕ್ ವಾಟ್ ಎವರ್ ದ ವರ್ಕ್ ಪ್ರೊಫೈಲ್, ನೀವು ಯಾವುದೇ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಿರ್ಬೋದು, ಅದ್ರ ವರ್ಕ್ ಪ್ರೊಫೈಲ್ ಹೆಂಗಿರುತ್ತೆ, ಮತ್ತೆ ಅದರದ್ದು ಸ್ಯಾಲ್ರಿ ಹೆಂಗಿರುತ್ತೆ, ಮತ್ತೆ ಹೌ ಮೆನಿ ಲೀವ್ಸ್ ಯು ವಿಲ್ ಬಿ ಗೆಟಿಂಗ್, ಮತ್ತೆ ಅದರ್ ಥಿಂಗ್ಸ್ ಲೈಕ್ ಪ್ರಮೋಷನ್ಸ್ ಹೆಂಗಿರುತ್ತೆ, ಫಾರ್ ಹೌ ಮೆನಿ ಇಯರ್ಸ್ ಯು ವಿಲ್ ಗೆಟ್ ಪ್ರಮೋಷನ್, ಮತ್ತೆ ಸಂಡೇಸ್ ಲೈಕ್ ಹಾಲಿಡೇಸ್ ಅಲ್ಲಿ ನಿಮ್ಗೆ ವರ್ಕ್ ಇರುತ್ತಾ, ಶಿಫ್ಟ್ಸ್ ಅಲ್ಲಿ ವರ್ಕ್ ಅಂದ್ರೆ ಏನು, ಮತ್ತೆ ನೀವು ಯಾವ ಡಿಪಾರ್ಟ್ಮೆಂಟಿಗೆ ಬಿಲಾಂಗ್ ಆಗ್ತೀರಾ. ಸೊ ದೇರ್ ಆರ್ ಟೂ ಮೆನಿ ಕ್ವಶನ್ಸ್ ಲೈಕ್ ನಿಮಗೆ ಆಫ್ಟರ್ ಗೆಟಿಂಗ್ ಇನ್ ಟು ಶಿಮೂಲ್ ನಿಮ್ದು ಟ್ರಾನ್ಸ್ಫರ್ ಆಗುತ್ತಾ ಬೇರೆ ಕಡೆ ಅಲ್ವಾ. ಮತ್ತೆ ನಿಮ್ಮದು ಇಯರ್ಲಿ ಇನ್ಕ್ರಿಮೆಂಟ್ ಹೆಂಗಿರುತ್ತೆ, ಬೋನಸ್ ಅಂದ್ರೆ ಏನು, ಮತ್ತೆ ಉಳಿದಿರೋ ಪರ್ಕ್ಸ್ ಏನ್ ಸಿಗುತ್ತೆ ನಿಮಗೆ. ಮೊದಲನೇದಾಗಿ ಪರ್ಕ್ಸ್ ಅಂದ್ರೆ ಏನು. ನನ್ನ ವಾಯ್ಸ್ ಸ್ಲೋ ಆಗ್ತಿದ್ಯಾ ಇಲ್ಲಾಂದ್ರೆ ಇನ್ ಸ್ವಲ್ಪ ನಂದು ವಾಲ್ಯೂಮ್ ರೈಸ್ ಮಾಡ್ಬೇಕಾ, ಒಂದ್ ಸ್ವಲ್ಪ ಹೇಳಿದ್ರೆ ಚೆನ್ನಾಗಿರುತ್ತೆ. ನೀವು ಕರೆಕ್ಟ್ ಇದೆ ಸರ್. ಕರೆಕ್ಟ್ ಇದೆಯಲ್ಲ? ಓಕೆ. ಪರ್ಕ್ಸ್ ಹೆಂಗಿರುತ್ತೆ, ಮತ್ತೆ ವೆಹಿಕಲ್ ಫೆಸಿಲಿಟಿ ಸಿಗುತ್ತಾ, ಮತ್ತೆ ನಿಮಗೆ ಬೇರೆ ಅದರ್ ಅಲೋವೆನ್ಸಸ್ ಏನ್ ಸಿಗುತ್ತೆ, ಮತ್ತೆ ಅದರ ಇವಾಗ ಸೋ ಮೆನಿ ಪರ್ಕ್ಸ್ ಅಲ್ಲಿ ಅಲೋವೆನ್ಸಸ್ ಅಲ್ಲಿ ಬಂದ್ಬಿಡುತ್ತೆ. ಬಟ್ ಸ್ಟಿಲ್ ಐ ವಿಲ್ ಸೆಗ್ರಿಗೇಟ್. DA TA ಅಂದ್ರೆ ಏನು, ಮತ್ತೆ ನಿಮಗೆ CL ELಗಳು, ಮತ್ತೆ ಹಾಲಿಡೇ ಲೀವ್ಸ್, at a time how many leaves you can take, ಸೊ ಇನ್ನ ಕ್ವಶನ್ಸ್ ಹೀಗೆ ಬರೀತಾ ಹೋದ್ರೆ ನಾನು ತುಂಬಾ ಕ್ವಶನ್ಸ್ ಬರುತ್ತೆ. ಐ ವಿಲ್ ರೆಸ್ಟ್ರಿಕ್ಟ್ ಮೈ ಸೆಲ್ಫ್ ಟು ಹಿಯರ್. ನಾನು ನಿಮ್ ಕಡೆಯಿಂದ ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀನಿ, ನಿಮ್ ಕಡೆಯಿಂದ ಅದರ ಡೌಟ್ಸ್ ಇದ್ರೆ ಅದನ್ನ ಸಾಲ್ವ್ ಮಾಡ್ತೀನಿ. ಮತ್ತೆ ಲೇಟರ್ ಸ್ಟೇಜಸ್ ಅಲ್ಲಿ ನಾನು ಉಳಿದಿರೋ ಡೌಟ್ಸ್ ಅನ್ನೆಲ್ಲ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಒಂದೊಂದೇ. ಸೊ ಈ ಇವತ್ತಿನ ಕ್ಲಾಸಸ್ ಅಲ್ಲಿ ಇದಿರುತ್ತೆ, ಬಿಕಾಸ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸುಮಾರು ಜನಕ್ಕೆ ನಿಮ್ಮಲ್ಲಿ ಕ್ಯೂರಿಯಾಸಿಟಿ ಇದೆ, KMF ಬಗ್ಗೆ ಸುಮಾರು ಜನಕ್ಕೆ ಮಾಹಿತಿ ಇಲ್ಲ. ವರ್ಕ್ ಜಾಬ್ ಹೆಂಗಿರುತ್ತೆ, ವೆದರ್ ಇಟ್ ಈಸ್ ಗೌರ್ಮೆಂಟ್ ಪ್ರೈವೇಟಾ ಅನ್ನೋದು
ಸುಮಾರು ಜನಕ್ಕೆ ಇನ್ನ ಕನ್ಫ್ಯೂಷನ್ ಇದೆ, ಗೌರ್ಮೆಂಟ್ ಆರ್ ಪ್ರೈವೇಟ್ ಅನ್ನೋದು. ಇದ್ರ ಬಗ್ಗೆನೂ ಒಂದು ಸ್ವಲ್ಪ ಕ್ಲಾರಿಟಿ ತಗೊಂಡ್ಬಿಡೋಣ. ಈ ತರ ಡೌಟ್ಸ್ ಇನ್ನ ನಿಮ್ಮಲ್ಲಿ ಏನಾದ್ರು ಬೇರೆ ಡೌಟ್ಸ್ ಇದ್ರೆ ಫಸ್ಟ್ ನಿಮ್ದು ಡೌಟ್ಸ್ ಹೇಳ್ಬಿಡಿ. ಇದು ಬಿಟ್ಟು ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕೇಳಿ, ಮತ್ತೆ ಒಂದೊಂದೇ ಸಾಲ್ವ್ ಮಾಡ್ಕೊಂಡು ಹೋಗೋಣ. ನಾನು ನಿಮ್ಮಲ್ಲೇ ಯಾರ್ದಾದ್ರು ಒಬ್ರದ್ದು ಎಕ್ಸಾಂಪಲ್ ತಗೊಂತೀನಿ. ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದ್ದೀರಾ ಅದ್ರದ್ದು ಹೆಂಗಿರುತ್ತೆ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಲೈಕ್ ನಂದು ಹೇಳಿ ಸರ್ ಅಂದ್ರೆ ಯಾರಾದ್ರೂ ನಿಮ್ಮಲ್ಲಿ ಇವಾಗ ಗೆಸ್ 10 ಮೆಂಬರ್ಸ್ ಇದ್ದೀರಾ, 10 odd members, ವಿಚ್ ಇಸ್ ಎ ಗುಡ್ ಸ್ಟ್ರೆಂತ್. ಸೊ ಅದನ್ನೆಲ್ಲ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಒಂದೊಂದೇ. ಕಂಟಿನ್ಯೂ ಮಾಡೋಣ ಕ್ಲಾಸನ್ನ. ಹೇಳಿ. ಇಟ್ ಶುಡ್ ಬಿ ಇಂಟ್ರಾಕ್ಟಿವ್, 2 way ಇದ್ರೇನೆ ನಾನು ಕ್ಲಾಸಸ್ ಮಾಡೋದು. ನಾನು ಒಬ್ಬನೇ ಕ್ಲಾಸಸ್ ಮಾಡ್ಬೇಕಂದ್ರೆ ಲೈವ್ ಕ್ಲಾಸಸ್ ಇಲ್ಲ, ನಾನು ರೆಕಾರ್ಡೆಡ್ ವಿಡಿಯೋಸ್ ಕೊಟ್ಬಿಡ್ತೀನಿ ನಿಮ್ ಕಡೆಯಿಂದ ರೆಸ್ಪಾನ್ಸ್ ಬಂದಿಲ್ಲ ಅಂದ್ರೆ. ಸರ್ ಮಾಡೋಣ ಸರ್. ಓಕೆ. ನಿಮ್ ಕಡೆಯಿಂದ ಏನಾದ್ರು ಡೌಟ್ಸ್ ಇದ್ರೆ ಹೇಳ್ಬಿಡಿ. ಇವಾಗ ಅರೌಂಡ್ 10 ಮೆಂಬರ್ಸ್ ಇದೀರಲ್ಲ, ನಿಮ್ಗೆ ಏನಾದ್ರು ಇದ್ರ ಜೊತೆಗೆ ಏನಾದ್ರು ಕ್ವಶನ್ಸ್ ಆಡ್ ಮಾಡ್ಬೇಕಾ, ನಿಮ್ದು ಏನಾದ್ರು ಡೌಟ್ಸ್ ಇದೆಯಾ ಕೇಳಿ. ಇಲ್ಲ ಅಂತ ಹೇಳಿದ್ರೆ ಐ ವಿಲ್ ಗೋ ಅಹೆಡ್. ಸರ್ ರಿಗಾರ್ಡಿಂಗ್ ಎಕ್ಸಾಮ್ ಡೇಟ್ ಮತ್ತೆ ಇನ್ನು ಬೇರೆಯವರು ಏನಾದ್ರು ಬೇರೆ ಡೌಟ್ಸ್? ಸರ್ ನಾವು ಆಫೀಸರ್ ಪೋಸ್ಟ್ ಮತ್ತೆ ವಿಸ್ತರಣಾಧಿಕಾರಿ, ಆಡಳಿತಗಾರ ಮತ್ತು ವಿಸ್ತರಣಾಧಿಕಾರಿ ಹಾಕಿದ್ವಿ ಸರ್. ಅದೇ ಎರಡು ಡಿಫ್ರೆನ್ಸಿಯೇಷನ್ ಹೆಂಗ್ ಸರ್, ಹೆಂಗ್ ಬೈಫರ್ಕೇಶನ್ ಮಾಡ್ತಾರೆ? ಓಕೆ, ನೀವು ಎಕ್ಸ್ಟೆನ್ಷನ್ ಆಫೀಸರ್ ಮತ್ತೆ ಇನ್ನೊಂದು ಯಾವ್ದಕ್ಕೆ ಅಪ್ಲೈ ಮಾಡಿದ್ದೀರಾ ಹೇಳಿ? ಸರ್ ಇದು ಆಫೀಸರ್ಸ್ ಮತ್ತೆ ಎಕ್ಸ್ಟೆನ್ಷನ್ ಆಫೀಸರ್ಸ್ ಅಂತ ಹೇಳಿದ್ರು ಸರ್. ಅಡ್ಮಿನ್ ಅಸಿಸ್ಟೆಂಟಾ? ಅಡ್ಮಿನ್ ಅಸಿಸ್ಟೆಂಟ್. ಓಕೆ, ಅಡ್ಮಿನ್ ಅಸಿಸ್ಟೆಂಟ್. ಓಕೆ, ಬೇರೆಯವ್ರಿಗೆ ಇನ್ನ ಏನಾದ್ರು ಡೌಟ್ಸ್ ಇದೆಯಾ ಕೇಳಿ. ನಿಮ್ಮ ಎಕ್ಸ್ಪೆಕ್ಟ್ ಒನ್ ಡೌಟ್ ಫ್ರಮ್ ಎವ್ರಿ ಪರ್ಸನ್. ಸರ್ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಸರ್ ಇದರಲ್ಲಿ? ಓಕೆ ಮೇಡಮ್, ಅದನ್ನ ಇನ್ಕ್ಲೂಡ್ ಮಾಡ್ಕೊಂತೀನಿ. ಓಕೆ, ನೆಕ್ಸ್ಟ್ ಬೇರೆ ಡೌಟ್ಸ್? ಸರ್ KMF ಪ್ರೋಸೆಸ್ ಅಂದ್ರೆ ಪ್ರೊಡಕ್ಷನ್ ಅಲ್ಲೆಲ್ಲ ಇಂಟರ್ನಲ್ ಪ್ರೋಸೆಸ್ ಹೆಂಗಿರುತ್ತೆ ಅಂತ. KMF ವರ್ಕಿಂಗ್ ಪ್ರೋಸೆಸ್ ಎಸ್. ಓಕೆ, ಮತ್ತೆ ಯಾವಾಗ ಕನ್ಫರ್ಮ್ ಆಗ್ಬೋದು ಸರ್ ಎಕ್ಸಾಮ್ ನೋಟಿಫಿಕೇಶನ್ ಯಾವಾಗ ಬರ್ಬೋದು? ಅದು ಡೇಟ್ ಮೆನ್ಷನ್ ಮಾಡ್ಕೊಂಡಿದ್ದೀವಿ ಮೇಡಮ್. ಅದು ಡೌಟ್ ಒಬ್ರು ಕೇಳಿದ್ದಾರೆ. ಅದರ್ ಡೌಟ್ಸ್ ಕ್ಯೂರಿಯಾಸಿಟಿ ಇರುತ್ತಲ್ಲ, ಲೈಕ್ ಇವಾಗ KMF ಅಂದ್ರೆ ಹೊರಗಿಂದ ಕಾಣೋದೊಂದು, ಬಟ್ ಒಳಗೆ ಕೆಲಸ ಮಾಡ್ತಾರಲ್ಲ ಅದು ಇನ್ನೊಂದು ಅಲ್ವಾ? ಸರ್ ಕೋಮಲ್ಗೆ ಮತ್ತೆ ಶಿಮುಲ್ಗೆ ಡಿಫ್ರೆನ್ಸ್ ಬಿಟ್ವೀನ್ ಏನಿರುತ್ತೆ ಸರ್? ಯಾವ ತರ ಇರುತ್ತೆ ಎಕ್ಸಾಮ್ಸ್? ಸೇಮ್ ಪ್ಯಾಟರ್ನ್ ಇಲ್ಲಾಂದ್ರೆ ಡಿಫ್ರೆಂಟ್ ಆಗಿರುತ್ತಾ? ಓಕೆ ಮೇಡಮ್, ಮೆನ್ಷನ್ ಮಾಡ್ಕೊಂಡಿದ್ದೀನಿ ನಿಮ್ ಡೌಟ್. ನೆಕ್ಸ್ಟ್ ಅದರ್ ಡೌಟ್ಸ್? ಸರ್ ಅದು ಒಂದು ಪರ್ಸನಲ್ ಕ್ವಶನ್ ಇತ್ತು ಸರ್. ಕೇಳಿ. ಲೀಗಲ್ ಕ್ವಶನ್ ಕೇಳಿ, ನೀವು ಇಲ್ಲೀಗಲ್ ಕ್ವಶನ್ಸ್ ಕೇಳಕ್ ಹಂಗಲ್ಲ ಅಂದ್ರೆ ನಂದು ಫೋನ್ ನಂಬರ್ ಅಲ್ಲಿ ರಾಂಗ್ ಆಗಿತ್ತು ಸರ್, ಅದ್ರ ಸಲುವಾಗಿ ಅಪ್ಲಿಕೇಶನ್ ಅಲ್ಲಿ. ಓಕೆ, ಫೋನ್ ನಂಬರ್ ರಾಂಗ್ ಆಗಿದೆ. ಮತ್ತೇನಿಲ್ಲ ಸರ್. ಇಂಟರ್ವ್ಯೂ ಪ್ರೋಸೆಸ್ ಹೇಗಿರುತ್ತೆ, ಕ್ವೆಶ್ಚನ್ಸ್ ಹೇಗಿರುತ್ತೆ? ಇಂಟರ್ವ್ಯೂ ಪ್ರೋಸೆಸ್. ಓಕೆ, ನೆಕ್ಸ್ಟ್ ಸರ್ ಇದು 1:5 ಅಂತ ಹೇಳ್ತಾ ಇದ್ದಾರೆ ಸರ್. ಅದು 1:5 ಯಾವ ರೀತಿ ಬೈಫರ್ಕೇಶನ್ ಮಾಡ್ತಾರೆ ಸರ್? ಅಂದ್ರೆ ಪರ್ಸೆಂಟೇಜ್ ಮೇಲೆ ಸರ್? ವೆರಿ ಗುಡ್ ಕ್ವಶನ್. ನಾನು ಇದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. 1:5 ಅಂದ್ರೆ ಏನು ಅಲ್ವಾ? ಸರ್ ಓಕೆ, ನೆಕ್ಸ್ಟ್ ಅದರ್ ಕ್ವಶನ್ಸ್? Sir, if you are applying for multiple positions, how they are selecting in the interview? Multiple posts selection. ಓಕೆ, ನೆಕ್ಸ್ಟ್ ಕ್ಲಾಸ್ ಮತ್ತೆ ನಾನು ಪದೇ ತಗೊಳಕ್ ಆಗೋದಿಲ್ಲ, ಬಿಕಾಸ್ ಐ ನೀಡ್ ಟು ಫೋಕಸ್ ಆನ್ ಸಿಲಬಸ್ ಕವರ್ ಮಾಡ್ಕೊಡ್ಬೇಕು KMF ಮತ್ತೆ ಕೋಆಪರೇಟಿವ್ಸ್ ನಾನು. ಸೊ ನಾ ಫ್ರಮ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಬಿ ಫೋಕಸಿಂಗ್ ಆನ್ ದಟ್ ಪೋರ್ಷನ್. ಸೊ ಇವತ್ತು ನಿಮಗೆ ಏನೇ ಕ್ಯೂರಿಯಾಸಿಟಿ, ವಾಟ್ ಎವರ್ ದ ಡೌಟ್ಸ್ ಯು ಹ್ಯಾವ್ KMF ರಿಲೇಟೆಡ್, ನಾನು ಸ್ಪೆಷಲಿ ಮೆನ್ಷನ್ ಮಾಡಿ ಮೆಸೇಜಸ್ ಅಲ್ಲಿ ಅನ್ಅಫಿಷಿಯಲ್ ಅಂತ, ಬಿಕಾಸ್ ದೀಸ್ ಕ್ವಶನ್ಸ್ ವಿಲ್ ನಾಟ್ ಕಮ್ ಟು ಯುವರ್ ಎಕ್ಸಾಮ್ಗೆ ಬರೋದಿಲ್ಲ ಈ ಕ್ವಶನ್ಸ್. ಇವಾಗ ನಾನು ಏನೇ ನಿಮ್ಗೆ ಡೌಟ್ ಸಾಲ್ವ್ ಮಾಡ್ತೀನಿ, ಇಟ್ ವಿಲ್ ನಾಟ್ ಕಮ್ ಇನ್ ಟು ಯುವರ್ ಎಕ್ಸಾಮ್, ಬಟ್ ಡೆಫಿನೆಟ್ಲಿ ನಿಮಗೆ ಲೈಫಲ್ಲಿ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ KMF, ಎಲ್ಲೋ ಒಂದು ಹತ್ರ ನಿಮ್ಗೆ ಒಂದು ಕ್ಯೂರಿಯಾಸಿಟಿ, ಅದೊಂದು
ಮನಸ್ಸಲ್ಲಿ ಒಂದು ಪ್ರಶ್ನೆ ಇರುತ್ತಲ್ಲ, ಅದು ಸಾಲ್ವ್ ಆಗುತ್ತೆ. ಮತ್ತೆ ಅಮರ್ ಬ್ರದರ್ ಕೇಳಿ, ನಿಮ್ದು ಏನಾದ್ರು ಕ್ವಶನ್ ಇದೆಯಾ? ಸರ್ ಕೇಳಿದೀನಿ, ಇವಾಗ ಮಲ್ಟಿಪಲ್ ಕ್ವಶನ್ಸ್ ನಾನೇ ಕೇಳಿದೆ, ಇನ್ನೇನಾರಿದ್ರೆ ಅಪ್ಡೇಟ್ ಮಾಡ್ತೀನಿ ಸರ್. ಓಕೆ ಓಕೆ. ವೆಂಕಟೇಶನ್ ಅವರು, ಶ್ರಾವಣಿ ಮೇಡಮ್. ಆಯ್ತು ಸರ್, ಕೇಳಿದ್ವಿ. ಓಕೆ. ಲಕ್ಷ್ಮಿ ಮೇಡಮ್ ಮಾತಾಡ್ತಿಲ್ಲ. ರಕ್ಷಿತ್ ಮಾತಾಡ್ತಿಲ್ಲ. ಗೌತಮ್ ಕೇಳಿ ನೀವು. ಮೇಡಮ್, ಸುಮಾ ಮೇಡಮ್, ಹರ್ಷಿತ್, ಚಂದ್ರಲೇಖ. ಓಕೆ ಓಕೆ ಮೇಡಮ್, ಮಾಡೋಣಲ್ಲ, ಒಂದೊಂದೇ ಸಾಲ್ವ್ ಮಾಡ್ತೀವಿ. ಓಕೆ. ವರ್ಕ್ ಪ್ರೊಫೈಲ್ ಹೆಂಗಿರುತ್ತೆ ನಿಮ್ಗೆ? ಒಂದು ಕಾಮನ್ ಯಾವ್ದಾದ್ರು ಒಂದು ಪೋಸ್ಟ್ ತಗೊಳ್ಳಿ, ಅದ್ರದ್ದು ವರ್ಕ್ ಪ್ರೊಫೈಲ್ ನಾನು ಹೇಳ್ತಾ ಹೋಗ್ತೀನಿ. ನಿಮ್ ಬೇರೆದು ಏನಾದ್ರು ಬಂದ್ರೆ, ಐ ಗೆಸ್ ಮೋಸ್ಟ್ಲಿ ಈ ಗ್ರೂಪ್ ಅಲ್ಲಿ ಇರೋರು ಎಲ್ಲರೂ ಮ್ಯಾಕ್ಸಿಮಮ್ ಎಕ್ಸ್ಟೆನ್ಷನ್ ಆಫೀಸರ್ ಮತ್ತೆ ಅಡ್ಮಿನ್ ಅಸಿಸ್ಟೆಂಟ್ ಅಪ್ಲೈ ಮಾಡಿದೀರಾ ಅನ್ಕೊಂತೀನಿ ಅಲ್ವಾ? ಸರ್ ನಾವ್ ಇನ್ನೂ ಅಪ್ಲೈ ಮಾಡಿಲ್ಲ. ಮೇಡಮ್ ನೀವು ಈ ಕ್ಲಾಸ್ ಆದ್ಮೇಲೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಮೇಡಮ್ ನೀವು. ಓಕೆ ಇವತ್ತೇ ಫಸ್ಟ್ ಕ್ಲಾಸ್ ಸರ್, ಸೊ ಅದಕ್ಕೆ. ಓಕೆ ಓಕೆ ಓಕೆ. ನೀವು ಏನ್ ಬ್ಲಂಡರ್ ಮಾಡಿದೀರಾ ಅಂತ ನಾನು ಈ ಕ್ಲಾಸ್ ಆದ್ಮೇಲೆ ಹೇಳ್ತೀನಿ. ಓಕೆ, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಸೊ ಇವಾಗ ವರ್ಕ್ ಪ್ರೊಫೈಲು ಯಾವ್ದಾದ್ರು ಒಂದು ಪೋಸ್ಟ್ ತಗೊಳ್ಳೋಣ. ಎಕ್ಸ್ಟೆನ್ಷನ್ ಆಫೀಸರು ಮತ್ತೆ ಅಡ್ಮಿನ್ ಅಸಿಸ್ಟೆಂಟ್. ಇನ್ ಬೇರೆದು ಯಾವ್ದಾದ್ರು ನಿಮ್ ಪೋಸ್ಟ್ ಬೇಕಾಗಿದ್ರೆ ಹೇಳಿ, ಇನ್ನೊಂದು ಪೋಸ್ಟ್. ಟೆಕ್ನಿಕಲ್ ಆಫೀಸರ್ ಮತ್ತೆ ಸರ್ ತಾಂತ್ರಿಕ ಅಭಿಯಂತರರು, ಮೆಕ್ಯಾನಿಕಲ್ ನಾನು ಅಪ್ಲೈ ಮಾಡಿರೋದು. ಅವರೆಲ್ಲರೂ ಟೆಕ್ನಿಕಲ್ ಆಫೀಸರ್ಗಳೇ ಮೇಡಮ್, ನೀವೆಲ್ಲರೂ ಟೆಕ್ನಿಕಲ್ ಆಫೀಸರ್ಗಳೇ. ಓಕೆ 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 ಓಕೆ. ನೋಡಿ, ಇದರಲ್ಲಿ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಪೋಸ್ಟ್ ಹೆಂಗ್ ಡಿವೈಡ್ ಆಗುತ್ತೆ ಅಂತ ಹೇಳಿದ್ರೆ, ಪ್ರೆಸೆಂಟ್ಲಿ ಲೈಕ್ ನಮ್ಗೆ ಇಂಡಿಪೆಂಡೆನ್ಸ್ ಬಂದಾಗ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಮತ್ತೆ ಕ್ಲಾಸ್ 4 ಅಂತಿತ್ತು. when independence we got during independence, class 1, class 2, class 3, class 4 ಅಂತಿತ್ತು. ಇದನ್ನ ಹೀಗೆ ಕರೆದ್ರೆ ಓಕೆ, ವೆಲ್ ಅಂಡ್ ಗುಡ್. ಬಟ್ ಇದನ್ನ ಸ್ವಲ್ಪ ಈ ತರ ರಿವರ್ಸ್ ಅಲ್ಲಿ ಹೋದ್ರೆ ಪ್ರಾಬ್ಲಮ್ ಆಗ್ತಿತ್ತು. ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್, ಫೋರ್ತ್ ಕ್ಲಾಸ್. ಗೊತ್ತಾಗ್ತಿದ್ಯಾ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತ? ಸೊ ಈ ಪದ್ಧತಿನ ಮತ್ತೆ ತಿದ್ದುಪಡಿ ಮಾಡಿ ಇದನ್ನ ಏನಂತ ಚೇಂಜ್ ಮಾಡಿದ್ರು ಅಂದ್ರೆ, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ, ಗ್ರೂಪ್ ಡಿ ಅಂತ ತಗೊಂಡ್ಬಂದ್ರು. These kinds of government jobs we have at present in India. ಇದರಲ್ಲಿ two kinds ಡಿವೈಡ್ ಆಗುತ್ತೆ. ಒಂದು ಸೆಂಟ್ರಲ್ ಸರ್ವಿಸಸ್ ಅಂತ ಮತ್ತೆ ಸ್ಟೇಟ್ ಸರ್ವಿಸಸ್ ಅಂತ. ಸ್ಟೇಟ್ ಅಲ್ಲೂ ನಿಮಗೆ ಗ್ರೂಪ್ ಎ, ಬಿ, ಸಿ, ಡಿ ಅಂತ ಬರುತ್ತೆ. ಗ್ರೂಪ್ ಎ ಅಂದ್ರೆ ಅಸಿಸ್ಟೆಂಟ್ ಕಮಿಷನರ್ ಆಗಿರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ರೆವೆನ್ಯೂ, ಅಸಿಸ್ಟೆಂಟ್ ಕಮಿಷನರ್ ಕಮರ್ಷಿಯಲ್ ಟ್ಯಾಕ್ಸ್ ಆರ್ DOSP ಇವೆಲ್ಲ ಬರುತ್ತೆ. ಇವಾಗ ಗ್ರೂಪ್ ಬಿ ಬಂದ್ರೆ ತಹಸೀಲ್ದಾರ್ ಆಗಿರ್ಬೋದು, ಮತ್ತೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿರ್ಬೋದು. ಮತ್ತೆ ಇದ್ರಲ್ಲಿ ನೋಡಿ, ಇದರಲ್ಲಿ AC ರೆವೆನ್ಯೂ ಬರುತ್ತೆ, DOSP ಬರುತ್ತೆ, ಮತ್ತೆ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಬರ್ತಾರೆ. ಮತ್ತೆ ಇದ್ರಲ್ಲಿ ತಹಸೀಲ್ದಾರು, CTO, ಅಸಿಸ್ಟೆಂಟ್ ಡೈರೆಕ್ಟರು, ನಿಮ್ಮ ಇನ್ಸ್ಪೆಕ್ಟರ್ CTI ಮೋಸ್ಟ್ಲಿ ನೀವು ಕೇಳಿರ್ಬೇಕು, ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಮತ್ತೆ PDO ಕೇಳಿರ್ತೀರಲ್ಲ ಈ ಪೋಸ್ಟ್ಗಳೆಲ್ಲ. ಮತ್ತೆ ಇವಾಗ KMF ಬಂದ್ರೆ ಇದರಲ್ಲಿ ಯಾವ್ದಾದ್ರು ಬರುತ್ತೆ ಅಂದ್ರೆ ಎಕ್ಸ್ಟೆನ್ಷನ್ ಆಫೀಸರ್ ಮತ್ತೆ ಅಡ್ಮಿನ್ ಅಸಿಸ್ಟೆಂಟ್. ಅಡ್ಮಿನ್ ಅಸಿಸ್ಟೆಂಟ್ ಇದರ ರಿಲೆವೆಂಟ್ ಏನಂದ್ರೆ ಅಕೌಂಟ್ ಅಸಿಸ್ಟೆಂಟ್ಸ್ ಅಂತ ಬರುತ್ತೆ KPSC ಅಲ್ಲಿ, ಅಕೌಂಟ್ ಅಸಿಸ್ಟೆಂಟ್ ಈ ಪೋಸ್ಟ್ಗಳು. ಮತ್ತೆ ಗ್ರೂಪ್ ಡಿ ಅಲ್ಲಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ VAO ಕೇಳಿರ್ಬೋದು ನೀವು. ವಿಲೇಜ್ ಅಕೌಂಟೆಂಟ್ಗಳು ಇರ್ತಾರಲ್ಲ, ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ಗಳು ಇವೆಲ್ಲ ಇವರೇ ಮಾಡ್ಕೊಡೋದು. ಮತ್ತೆ ನಿಮಗೆ KMF ಅಲ್ಲಿ ಬಂದಿದೆ ಜೂನಿಯರ್ ಟೆಕ್ನಿಷಿಯನ್ಸ್, ಇವರೆಲ್ಲರೂ ಬರ್ತಾರೆ. ಸೊ ಈ ತರ ಡಿವೈಡ್ ಆಗುತ್ತೆ. ಇದು ನಮ್ಮ ಸ್ಟೇಟ್ ಲೆವೆಲ್ ಅಲ್ಲಿ ಈಗಿರುತ್ತೆ. ಮತ್ತೆ ಸೆಂಟ್ರಲ್ ಲೆವೆಲ್ ಅಲ್ಲಿ ಇದೇ ಪೋಸ್ಟ್ಗಳು ಏನಂದ್ರೆ, ನಿಮಗೆ ಇವಾಗ IRS ಇಂಡಿಯನ್ ರೆವೆನ್ಯೂ ಸರ್ವಿಸ್ ಆಗಿರ್ಬೋದು. ಗ್ರೂಪ್ ಬಿ ಅಲ್ಲಿ ನಿಮಗೆ ಅಂಡಮಾನ್ ನಿಕೋಬಾರ್ ಸರ್ವಿಸಸ್. ಗ್ರೂಪ್ ಸಿ ಅಲ್ಲಿ SSC CGL ಅವ್ರು ಕಂಡಕ್ಟ್ ಮಾಡ್ತಾರೆ, ಲೈಕ್ ಸೆಂಟ್ರಲ್ ಎಕ್ಸೈಸ್ ಇನ್ಸ್ಪೆಕ್ಟರು ಈ ತರ. ಗ್ರೂಪ್ ಸಿ, ಗ್ರೂಪ್ ಡಿ ಬಂದಿದೆ, ಇದು SSC ಅವರು ಕಂಡಕ್ಟ್ ಮಾಡ್ತಾರೆ. ಬಟ್ ಆಲ್ ಇಂಡಿಯಾ ಸರ್ವಿಸಸ್ ಕೇಳಿದೀರಾ? ಏನಾದ್ರೂ ಐಡಿಯಾ?
ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್. ಯಾರು ನಿಮಗೆ ಗೊತ್ತಿರೋ ಪ್ರಕಾರ ಒಂದು ಗೌರ್ಮೆಂಟ್ ಅತಿ ದೊಡ್ಡ ಅಧಿಕಾರಿ ಯಾರಾಗಿರ್ಬೋದು? IAS, IPS. ಸೊ ಎಸ್ ಅಬ್ಸಲ್ಯೂಟ್ಲಿ ರೈಟ್ ಮೇಡಮ್. IAS, IPS, IFS. IFOS, IFS, ಸಾರಿ IFS. IFS ಆಫೀಸರ್ಸ್. ಸೊ ಇವರು ಬಂದಿದೆ ಜಿಲ್ಲಾಧಿಕಾರಿ, ಡೆಪ್ಯೂಟಿ ಕಲೆಕ್ಟರ್, IPS. Yes, sir. ಹೇಳ್ತೀನಿ ಸೂಪರ್ಡೆಂಟ್ ಆಫ್ ಪೊಲೀಸ್. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಬಂದಿದೆ ಡೆಪ್ಯೂಟಿ ಕಮಿಷನರ್ ಆಫ್ ಫಾರೆಸ್ಟ್. IRS ಬಂದಿದೆ, ಇಟ್ಸ್ ಎನ್ ಗ್ರೂಪ್ ಎ ಸರ್ವಿಸ್. ಇಟ್ ಈಸ್ ನಾಟ್ ಆಲ್ ಇಂಡಿಯಾ ಸರ್ವಿಸ್, ಗ್ರೂಪ್ ಎ ಸರ್ವಿಸ್ IRS. ಇನ್ನು ಯಾವುದೇ ಸರ್ವಿಸಸ್ ಬರಲಿ ಇದ್ರ ಅಂಡರ್ ಬರುತ್ತೆ. ಗ್ರೂಪ್ ಎ ಆದ್ಮೇಲೆ ಗ್ರೂಪ್ ಬಿ ಈ ತರ ಬರುತ್ತೆ. ಸೊ ದಿಸ್ ಈಸ್ ಹೌ ದ ಸರ್ವಿಸಸ್ ಹ್ಯಾಸ್ ಬಿನ್ ಡಿವೈಡೆಡ್. ಗೊತ್ತಾಯ್ತಾ? ಇವಾಗ ನಿಮ್ಗೆ ಇವ್ರು ಕಾಲ್ ಫಾರ್ಮ್ ಮಾಡ್ತಾರೆ ಅಂದ್ರೆ ಫಸ್ಟ್ ಅವರಲ್ಲಿ ಡಿಪಾರ್ಟ್ಮೆಂಟಲ್ ಹೆಡ್ಸ್. ಇವಾಗ ಡಿಪಾರ್ಟ್ಮೆಂಟ್ಸ್ ಯಾವ್ದಾದ್ರು ಇರುತ್ತೆ KMF. ನಾನು ಒಂದು ಸ್ವಲ್ಪ ಮೈನ್ಯೂಟ್ ಡೀಟೇಲ್ಸ್ ಹೋಗ್ತಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಾನು ಅದಕ್ಕೆ ಹೇಳಿದ್ದು ಆಫೀಸರ್, ಅಡ್ಮಿನ್, ಅಸಿಸ್ಟೆಂಟ್ ಇಲ್ಲಿದ್ದೀರಾ, ಜೂನಿಯರ್ ಟೆಕ್ನಿಷಿಯನ್ಗಳು ಇಲ್ಲಿದ್ದೀರಾ. ಓಕೆ. ಸೊ KMF ಅಲ್ಲಿ ನಾನು ಹೇಳ್ತಿದ್ದೆ ನಿಮಗೆ ಹೇಗೆ ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡ್ತಾರೆ, ಹೇಗೆ ಅಸಿಸ್ಟೆಂಟ್ ಮ್ಯಾನೇಜರ್ಗಳು ಎಷ್ಟು ಬೇಕು ನಮಗೆ, ಟೆಕ್ನಿಕಲ್ ಆಫೀಸರ್ಗಳು ಎಷ್ಟು ಬೇಕು. ಟೆಕ್ನಿಕಲ್ ಆಫೀಸರ್ಗಳಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇದಾವೆ. ಇವಾಗ ಇಂಜಿನಿಯರಿಂಗ್ ಅಲ್ಲಿ ಕರೀತಾರೆ, ಡೈರಿ ಟೆಕ್ನಾಲಜಿಯಲ್ಲಿ ಕರೀತಾರೆ, ಮತ್ತೆ ನಿಮಗೆ ಟೆಕ್ನಿಕಲ್ ಆಫೀಸರ್ ಇನ್ ಲ್ಯಾಬ್ ಲೈಕ್ ಮೈಕ್ರೋಬಯಾಲಜಿಯಲ್ಲಿ ಟೆಕ್ನಿಕಲ್ ಆಫೀಸರ್ ಹೀಗೆ ಕರೀತಾರೆ. ಮತ್ತೆ ಕೆಮಿಸ್ಟ್ಗಳನ್ನ ಕರೀತಾರೆ, ಮತ್ತೆ ಎಕ್ಸ್ಟೆನ್ಷನ್ ಆಫೀಸರ್ಗಳನ್ನ ಕರೀತಾರೆ. ಕೆಮಿಸ್ಟ್ಗಳು ಯಾರಾದ್ರೂ ಇದ್ದೀರಾ ಗ್ರೂಪ್ ಅಲ್ಲಿ? ಮೇಡಮ್ ಶ್ರಾವಣಿ ರೆಡ್ಡಿ ನೀವೇನಾ? Yes, sir. ಓಕೆ, BSc ಕೆಮಿಸ್ಟ್ರಿನಾ ನಿಮ್ದು? Yes, sir. ಓಕೆ Chemistry and biology. ಓಕೆ ಮೇಡಮ್. ಓಕೆ, ಕೆಮಿಸ್ಟ್ಗಳು. ಮತ್ತೆ ಮೇಡಮ್ ನೀವು BSc ನ MSc ಮಾಡಿರೋದಾ? BSc, sir. ಓಕೆ, MSc ಟೈಮ್ ಇದ್ರೆ ಇದು KSOU ಅಲ್ಲೋ ಎಲ್ಲಾದ್ರೂ ಮಾಡ್ಕೊಳ್ಳಿ. ಯಾಕೆಂದ್ರೆ ನಿಮಗೆ ಕೆಮಿಸ್ಟ್, ಟೆಕ್ನಿಕಲ್ ಆಫೀಸರ್ ಕೆಮಿಸ್ಟ್ ಅಂತ ಕಾಲ್ಫಾರ್ಮ್ ಮಾಡ್ತಾರೆ. ಸೊ ಮಾಡ್ತಾರೆ ಅಂತ ಇದರಲ್ಲಿ ನಿಮಗೆ ಫುಡ್ ಅಂಡ್ ಫಡರ್ ಅನ್ನೋದು ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಡೈರಿ ಅಂತ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಇಂಜಿನಿಯರಿಂಗ್ ಅಂತ ಡಿಪಾರ್ಟ್ಮೆಂಟ್ ಇರುತ್ತೆ, ಕ್ವಾಲಿಟಿ ಕಂಟ್ರೋಲ್ ಅಂತ ಡಿಪಾರ್ಟ್ಮೆಂಟ್ ಇರುತ್ತೆ. ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಕೇಳ್ತಿದ್ದೀರಾ ಎಲ್ರು? Yes, sir. It's clear and audible. ಓಕೆ. ಯಾಕೆಂದ್ರೆ ದಿಸ್ ಇನ್ಫಾರ್ಮೇಶನ್ ನಿಮಗೆ ನೀವು ಡೈರಿಯಲ್ಲಿ ಹೋದ ಮೇಲೆ 1, 2, 3 ವರ್ಷಗಳು ಕಳೆದ್ರೂ ನಿಮಗೆ ಗೊತ್ತಾಗೋದಿಲ್ಲ ಇಷ್ಟೊಂದು ನಡೀತಿದ್ಯಾ, ಹಿಂಗೆಲ್ಲ ಇದೆಯಾ ಅಂತ. ಸೊ ಕೈಂಡ್ಲಿ ಪೇ ಯುವರ್ ಅಟೆನ್ಷನ್. ಕ್ವಾಲಿಟಿ ಕಂಟ್ರೋಲ್ ಆದ್ಮೇಲೆ ಅಭಿಯಂತರ ಅವರು ಇಲ್ಲೇ ಇಂಜಿನಿಯರಿಂಗ್ ಅವರು ಇದ್ದಾರೆ, ಅಭಿಯಂತರ. ಮತ್ತೆ ಡಿಪಾರ್ಟ್ಮೆಂಟ್, ಮತ್ತೆ ಫುಡ್ ಅಂಡ್ ಫಡರ್, ಡೈರಿ, ಇಂಜಿನಿಯರಿಂಗ್, QC, ಅಡ್ಮಿನ್, ಮಾರ್ಕೆಟಿಂಗ್ ಆದ್ಮೇಲೆ ಇನ್ನ ನೆಕ್ಸ್ಟ್. ಓಕೆ, ದೀಸ್ ಆರ್ ದ ಮೇಜರ್ ಡಿಪಾರ್ಟ್ಮೆಂಟ್ಸ್. ಅಕೌಂಟ್ಸ್ ಬರುತ್ತೆ. ದೀಸ್ ಆರ್ ದ ಮೇಜರ್ ಡಿಪಾರ್ಟ್ಮೆಂಟ್ಸ್ ಇನ್ ಡೈರಿ. ಆಫೀಸರ್ ಪೋಸ್ಟ್ ಎಲ್ಲ ಬರುತ್ತೆ. ಆಫೀಸರ್ ಪೋಸ್ಟ್ಗಳು ಇನ್ನು ನೋಡಿ ಸರ್, ಇದರಲ್ಲಿ ನಿಮಗೆ ಗ್ರೂಪ್ ಬಿ ಯಾವುದೇ ಒಂದು ಪೋಸ್ಟ್ ತಗೊಳ್ಳಿ ನೀವು, ದೀಸ್ ಆರ್ ದ ಆಫೀಸರ್ ಲೆವೆಲ್ ಪೋಸ್ಟ್. ಗ್ರೂಪ್ ಬಿ ಅದಾದ ಮೇಲೆ ನೆಕ್ಸ್ಟ್ ಲೆವೆಲ್ ಗ್ರೂಪ್ ಬಿನೇ ಆಫೀಸರ್ ಲೆವೆಲ್ ಪೋಸ್ಟ್. ಅಂದ್ರೆ ಗ್ರೂಪ್ ಬಿ ಮೇಲೆ ಯಾವ್ದಾವ್ದು ಬರುತ್ತೆ ಅದೆಲ್ಲ ಆಫೀಸರ್ ಲೆವೆಲ್ ಪೋಸ್ಟ್ಗಳು. ಓಕೆ. ಫುಡ್ ಅಂಡ್ ಫಡರ್ ಡಿಪಾರ್ಟ್ಮೆಂಟ್ಗೆ ಯಾರು ಹೋಗ್ತಾರೆ ಅಂದ್ರೆ, ಇವಾಗ ನಿಮ್ಮಲ್ಲಿ ಸ್ವಲ್ಪ ಜನ ಇದ್ದೀರಾ ನಮ್ಮ ಬ್ಯಾಚ್ ಅಲ್ಲೂ ಅಸಿಸ್ಟೆಂಟ್ ಮ್ಯಾನೇಜರ್ ವೆಟರ್ನರಿ ಮಾಡಿರೋರು. ಮತ್ತೆ AGBSc ಇವ್ರಿಗೂ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟ್ ಇದೆ. ಇದೆಲ್ಲ ಸರ್, ಯಾರಾದ್ರೂ AGBSc ಅವ್ರು ಇದ್ದೀರಾ ಅಸಿಸ್ಟೆಂಟ್ ಮ್ಯಾನೇಜರ್ ಅಪ್ಲೈ ಮಾಡಿರೋರು? Yes, sir. ಓಕೆ ಮೇಡಮ್, ನಿಮ್ಮ ಹೆಸರು? Veda, sir. ಓಕೆ. ಈ ಅಸಿಸ್ಟೆಂಟ್ ಮ್ಯಾನೇಜರ್ AGBSc ಅವರು ಇದ್ದಾರೆ, AM ವೆಟರ್ನರಿ ಅವರು ಇದ್ದಾರೆ. ಇವ್ರು ಬಂದಿದೆ, ದಿಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಗ್ರೂಪ್ ಎ. ಸೊ ನೀವು ಇಲ್ಲಿಗೆ ಹೋಗ್ತೀರಾ ನೀವು ಫುಡ್ ಅಂಡ್ ಫಡರ್.
ಮತ್ತೆ ನಿಮಗೆ ವೆಟರ್ನರಿ ರಿಲೇಟೆಡ್ ಫುಡ್ ಅಂಡ್ ಫೆಡರ್ ಎಸ್ಪೆಷಲಿ ರಿಲೇಟೆಡ್ ಟು AGBSC. ಮತ್ತೆ ವೆಟರ್ನರಿ ಇದೆ ಸಪರೇಟ್ ಡಿಪಾರ್ಟ್ಮೆಂಟ್ ಇದೆ. ವೆಟರ್ನರಿ ಇದೆ ಸಪರೇಟ್ ಡಿಪಾರ್ಟ್ಮೆಂಟ್ ಇದೆ. ಸೊ AM ವೆಟರ್ನರಿ ಅವರು ಇಲ್ಲಿ ಬರ್ತೀರಾ. AM ವೆಟರ್ನರಿ ಅವರು. ಸೊ ಫುಡ್ ಅಂಡ್ ಫೆಡರ್ ಅಲ್ಲಿ AGBSC ಮಾಡಿರೋರು. ಯಾಕೆಂದ್ರೆ ನೀವೆಲ್ಲ ಮೇಡಮ್ ಎಲ್ಲ ಇದು ಹುಲ್ಲಿನ ಬಗ್ಗೆ ಮತ್ತೆ ದನಕರುಗಳು ತಿನ್ನೋದ್ರ ಬಗ್ಗೆ ಮತ್ತೆ ಈ ಗಿಡಗಳ ಬಗ್ಗೆ ಎಲ್ಲ ಓದ್ತೀರಾ ನೀವು ಡಿಗ್ರಿಯಲ್ಲಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಗ್ರಾಸಸ್ ಎಲ್ಲ ಬರುತ್ತಲ್ಲ ಮೇಡಮ್, ಹೇಳಿ ಮೇಡಮ್ ಒಂದ್ ಎರಡು ಹೆಸರುಗಳು ಹೇಳಿ ಮೇಡಮ್ ಗ್ರಾಸ್ದು. ಲುಸರ್ನಿ. ನೆಕ್ಸ್ಟ್ ಇನ್ನೊಂದು ಹೇಳಿ. ಓಕೆ ಓಕೆ. ನೆಕ್ಸ್ಟ್ ಸರ್ ನಿಮ್ದು ವೆಟರ್ನರಿ ಅಲ್ವಾ ನಿಮ್ದು? ಸರ್ ಇಲ್ಲ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಟೆಕ್ನಿಕಲ್ ಆಫೀಸರ್. ಓಕೆ 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 ಓಕೆ. ಈ ಫುಡ್ ಅಂಡ್ ಫೆಡರ್ ಡಿಪಾರ್ಟ್ಮೆಂಟ್ ಇದು ಇವ್ರು ಏನ್ ಮಾಡ್ತಾರಂದ್ರೆ AGBSC ಅವರು ಯೂಶಲಿ ಪ್ರೊಕ್ಯೂರ್ಮೆಂಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಹಸುಗಳಿಂದಾನೆ ಅಲ್ವಾ. ಹಸುಗಳು ಹೆಂಗೆ ಹಾಲು ಕೊಡುತ್ತೆ, ಹಾಲು ನಿಮಗೆ ಹೇಗ್ ಬರುತ್ತೆ ಅಂದ್ರೆ ಹೌ ಯು ಗಿವ್ ಫುಡ್ ಅಂಡ್ ಫೆಡರ್ ಟು ದ ಮಿಲ್ಚ್ ಅನಿಮಲ್ಸ್. ನೀವು ಮಿಲ್ಚ್ ಅನಿಮಲ್ಸ್ಗೆ ಯಾವ ರೀತಿ ನೀವು ಫುಡ್ ಅಂಡ್ ಫೆಡರ್ ಕೊಡ್ತೀರಾ, ಆನ್ ದಟ್ ಬೇಸಿಸ್ ಇಟ್ ವಿಲ್ ಗಿವ್ ದ ಎ ಗುಡ್ ಕ್ವಾಲಿಟಿ ಮಿಲ್ಕ್. ಕ್ವಾಲಿಟಿ ಆಸ್ ವೆಲ್ ಆಸ್ ಕ್ವಾಂಟಿಟಿ, ಒಳ್ಳೆ ಕ್ವಾಲಿಟಿ ಅಂಡ್ ಕ್ವಾಂಟಿಟಿ ಮಿಲ್ಕ್ ಕೊಡುತ್ತೆ. ಸೊ ಇದನ್ನೆಲ್ಲ ಯಾರು ಡೀಲ್ ಮಾಡ್ತಾರೆ? ಈ AGBSC ಮಾಡಿರ್ತಾರಲ್ಲ, ಸ್ವಲ್ಪ ಹುಲ್ಲು ಸೊಪ್ಪುಗಳ ಬಗ್ಗೆ ಎಲ್ಲ ಓದಿರ್ತಾರೆ ಇವರು. ಸೊ ಎಕ್ಸ್ಪರ್ಟ್ಸ್ ಅಂತ ಅವ್ರಿಗೆ ಅಲ್ಲಿ ಆ ಭಾಗ ಅವ್ರಿಗೆ ಕೊಟ್ಟಿರ್ತಾರೆ. ಸೊ ಇವ್ರು ಇದನ್ನ ಡೀಲ್ ಮಾಡ್ತಾರೆ. ನೆಕ್ಸ್ಟ್ ಬಂದಿದೆ ವೆಟರ್ನರಿ ಅವರು. ಇವಾಗ ನೀವು ಒಂದು ಐಡಿಯಾ ಬಂದಿರಬೇಕು. ಸೊ ಫುಡ್ ಅಂಡ್ ಫೆಡರ್ ಇವ್ರು ಡೀಲ್ ಮಾಡ್ತಾರೆ AGBSC ಅವರು. ನೆಕ್ಸ್ಟ್ ವೆಟರ್ನರಿ ಅವರು ಇವಾಗ ದನಗಳಿಗೆ ಏನಾದರೂ ಅಂತಲ್ಲ, ದೇ ವಿಲ್ ಬಿ ಗಿವೆನ್ ರೆಗ್ಯುಲರ್ ವ್ಯಾಕ್ಸಿನ್. ನಾವು ಅದನ್ನ ರೆಗ್ಯುಲರ್ ವ್ಯಾಕ್ಸಿನ್ಸ್ ಕೊಡಬೇಕಾಗುತ್ತೆ, ಏನಾದರೂ ಡಿಸೀಸಸ್ ಅನ್ನು ಅವಾಯ್ಡ್ ಮಾಡೋದಕ್ಕೆ. ಮತ್ತೆ ಕ್ಯಾಟಲ್ ಅದರ ಹೆಲ್ತಿ ಕಂಡೀಷನ್ಸ್ ಅಲ್ಲಿ ಇರ್ಬೇಕಂತ ಹೇಳಿದ್ರೆ ಸೊ ರೆಗ್ಯುಲರ್ ವ್ಯಾಕ್ಸಿನ್ಸ್ ಎಲ್ಲ ನಡಿಬೇಕು. ಮತ್ತೆ ಅದ್ರದ್ದು ಕ್ವಾಂಟಿಟಿ ಇನ್ಕ್ರೀಸ್ ಮಾಡಬೇಕು. ಇವಾಗ ಮಿಲ್ಕ್ ನಿಮಗೆ ಯಾರಾದ್ರೂ ವಿಲೇಜ್ ಬ್ಯಾಕ್ ಗ್ರೌಂಡ್ ಇಂದ ಇದ್ದೀರಾ ಸರ್? ಯಾರಾದ್ರೂ ದನಕರುಗಳನ್ನ ಸಾಕ್ತಿರೋರು ನಮ್ ಗ್ರೂಪ್ ಅಲ್ಲಿ ಯಾರಾದ್ರೂ ಇದ್ದೀರಾ? ಯಾರು ಇಲ್ಲ. ಓಕೆ. ಇವಾಗ ನಿಮಗೆ ಒಮ್ಮೊಮ್ಮೆ ಏನಂದ್ರೆ ತುಂಬಾ ಕಡಿಮೆ ಪ್ರೊಕ್ಯೂರ್ಮೆಂಟ್ ಆಗ್ಬಿಡುತ್ತೆ. ಕಡಿಮೆ ಪ್ರೊಕ್ಯೂರ್ಮೆಂಟ್, ಅದಕ್ಕೆ ಏನು ಆನ್ಸರ್ ಸೊಲ್ಯೂಷನ್ ಏನಿರುತ್ತೆ ಅಂತ ಹೇಳಿದ್ರೆ ಯು ಶುಡ್ ಹ್ಯಾವ್ ಟು ಮೇಂಟೈನ್ ಎ ಗುಡ್ ಫೀಡ್ ಅಂಡ್ ಫೆಡರ್ ಅಂಡ್ ಆಲ್ಸೋ ವಿತ್ ದ ವ್ಯಾಕ್ಸಿನೇಷನ್. ಈ ವ್ಯಾಕ್ಸಿನೇಷನ್ ಎಲ್ಲ ರೂಟೀನ್ಸ್ ಯಾರು ನೋಡ್ಕೊಂತಾರೆ ಅಂದ್ರೆ ಈ AM ವೆಟರ್ನರಿ ಆಫೀಸರ್ಗಳೆಲ್ಲ ನೋಡ್ಕೊಂತಾರೆ. ಸೊ ಇವ್ರು ಏನ್ ಮಾಡ್ತಾರೆ, ರೆಗ್ಯುಲರ್ ಸ್ಯಾಲರಿನೂ ತಗೊಂತಾರೆ. ಮತ್ತೆ ರೈತರಿಂದ ಅದರ್ ಪೋಸ್ಟ್ ಡೈರಿ ಯಾರಾದ್ರೂ ಇರ್ತಾರೆ. ಫಸ್ಟ್ ಅಟ್ ದ ಗ್ರಾಸ್ ರೂಟ್ ಲೆವೆಲ್ ಇವರೆಲ್ಲರೂ ಗ್ರಾಸ್ ರಿಲೇಟೆಡ್ ಫುಡ್ ಅಂಡ್ ಫೆಡರ್ ಬಗ್ಗೆ ಇವರೆಲ್ಲರೂ ನೋಡ್ಕೊಂತಾರೆ. ಇದನ್ನ ಇನ್ನ ಮೈನ್ಯೂಟ್ ಡೀಟೇಲ್ಸ್ ಅಲ್ಲಿ ಹೋಗ್ಬೇಕಂತ ಹೇಳಿದ್ರೆ ಇಟ್ ವಿಲ್ ಟೇಕ್ ವೆರಿ ಲಾಂಗ್ ಟೈಮ್. ನಾನು ಇನ್ನ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಂದ್ರೆ ಹ್ಯೂಜ್ ಇನ್ಫಾರ್ಮೇಶನ್ ಇದೆ. ಏನಂದ್ರೆ ಅವು ಇವಾಗ ಫಡರ್ ಅನ್ನ ಹೆಂಗ್ ರೆಡಿ ಮಾಡ್ತಾರೆ, ಗ್ರಾಸ್ ಅನ್ನ ಹೆಂಗ್ ಕಟ್ ಮಾಡ್ತಾರೆ, ಅದನ್ನ ಸ್ಟೋರೇಜ್ ಹೇಗೆ ಸ್ಟೋರೇಜ್ ಮಾಡ್ತಾರೆ, ಮತ್ತೆ ಅದರದ್ದು ನಿಮ್ಗೇನಂದ್ರೆ ಎಷ್ಟೊಂದು ದಿವಸಗಳು ಸ್ಟೋರ್ ಮಾಡ್ತಾರೆ, ಇದೆಲ್ಲ ಮೈನ್ಯೂಟ್ ಡೀಟೇಲ್ಸ್ ಹೋಗ್ಬೇಕಂದ್ರೆ ಮತ್ತೆ ನ್ಯೂಟ್ರಿಷನಲ್ ಕಂಟೆಂಟ್ಗೆ ಎಕ್ಸ್ಟ್ರಾ ಅಡಿಷನ್ಸ್ ಮಾಡ್ತಾರೆ. ಇದನ್ನೆಲ್ಲ ಇನ್ ಮೈನ್ಯೂಟ್ ಡೀಟೇಲ್ಸ್ ಹೋಗ್ಬೇಕಂದ್ರೆ ಇಟ್ ವಿಲ್ ಬಿ ಎ ವೆರಿ ಹ್ಯೂಜ್ ಟಾಪಿಕ್. ಅಟ್ ದ ಸೇಮ್ ಟೈಮ್ AM ವೆಟರ್ನರಿ ಅವ್ರದ್ದು ಇನ್ ಡೀಟೇಲ್ ಹೋಗ್ಬೇಕಂದ್ರೆ ಇಟ್ ವಿಲ್ ಬಿ ಎ ಹ್ಯೂಜ್ ಟಾಪಿಕ್. ಡೈರಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಡೈರಿ ಟೆಕ್ನಾಲಜಿ ಮಾಡಿರ್ತಾರಲ್ಲ ಅವ್ರಿಗೆ ಇದು ಸಪರೇಟ್ ಪೋಸ್ಟ್ ಇದೆ, ಟೆಕ್ನಿಕಲ್ ಆಫೀಸರ್ ಅಂತ. ಸೊ ಇವ್ರು ಏನ್ ಮಾಡ್ತಾರೆ, ಆಫ್ಟರ್ ಗ್ರಾಸ್ ಕರು ಹೋದ್ಮೇಲೆ ಕರುವನ್ನ ನೋಡ್ಕೊಂಡವರು ವೆಟರ್ನರಿ ಆಫೀಸರ್ಗಳಾಗಿರ್ತಾರೆ. ಮತ್ತೆ ಕ್ಯಾಟಲ್ ಹಾಲು ಕೊಟ್ಟ ಮೇಲೆ ಆ ಹಾಲಿನ ಪ್ರೊಕ್ಯೂರ್ಮೆಂಟ್ ಇಂದ ಅಂತ ಹಿಡಿದು ಡಿಸ್ಪ್ಯಾಚ್ ವರ್ಗೂ ಮಿಲ್ಕ್ ರಿಲೇಟೆಡ್ ಏನೇ ಇನ್ಫಾರ್ಮೇಶನ್ ಇರಲಿ, ಏನೇ ಪ್ರಾಬ್ಲಮ್ಸ್ ಇರಲಿ, ಅದರ ಸೊಲ್ಯೂಷನ್ ಇರಲಿ, ಇವರು ಡೈರಿ ಟೆಕ್ನಾಲಜಿ ಅವರು ಹ್ಯಾಂಡಲ್ ಮಾಡ್ತಾರೆ. ಬಿಕಾಸ್ ಇವರು 4 ಇಯರ್ಸ್ ಡಿಗ್ರಿ ಇರೋದ್ರಿಂದ ಬರೀ ಮಿಲ್ಕಿನ ಬಗ್ಗೆನೇ ಓದ್ತಾರೆ ಇವರು. ಸೊ ಅದರಿಂದ ಅವ್ರನ್ನ ಎಕ್ಸ್ಪರ್ಟ್ಸ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿಬಿಟ್ಟು ಇವರಿಗೆ ಈ ಪೋಸ್ಟ್ ಇದೆ. ಓಕೆನಾ. ನೆಕ್ಸ್ಟ್ ಇಂಜಿನಿಯರಿಂಗ್ ಅಭಿಯಂತರ. ಈಗ ನಮ್ಮ ಗ್ರೂಪ್ ಅಲ್ಲಿ ಇದ್ದಾರೆ, ತುಂಬಾ ಜನ ಇಂಜಿನಿಯರ್ಸ್ ಇದ್ದಾರೆ. ಸೊ ಇಂಜಿನಿಯರಿಂಗ್ ಅಭಿಯಂತರದಲ್ಲಿ ಏನಂದ್ರೆ ಇಂಜಿನಿಯರಿಂಗ್ ಅಲ್ಲಿ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇದಾವೆ. ಮೋಸ್ಟ್ಲಿ ಇವಾಗ ನಿಮ್ಗೆ ಎಲ್ರಿಗೂ ಗೊತ್ತಿರಬೇಕು, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್,
ಇವು ಮೂರೇ ಕಾಣೋದು. ಇನ್ನು ಉಳಿದಿರೋರೆಲ್ಲರೂ ಸಿ ಎಸ್ ತುಂಬಾನೇ ಜಾಸ್ತಿ ಕಾಣುತ್ತೆ ಬೆಂಗಳೂರಲ್ಲಿ. ಈ 4 ಬ್ರಾಂಚ್ಗಳು ಬಿಟ್ರೆ ಇನ್ನು ಉಳಿದಿರೋ ಬ್ರಾಂಚ್ಗಳು ಕಣ್ಣಿಗೆ ಕಾಣೋದಿಲ್ಲ. ಸೊ ಸರ್ ಮೆಕ್ಯಾನಿಕಲ್ ಇದ್ದೀರಲ್ಲ ನಮ್ಮ ಗ್ರೂಪಲ್ಲಿ? ಎಸ್ ಸರ್. ಎಲೆಕ್ಟ್ರಿಕಲ್ಗೆ ಯಾವ್ದು ಪೋಸ್ಟ್ಗಳು ಇಲ್ವಲ್ಲ ಶಿಮೂಲಲ್ಲಿ? ಇಲ್ಲ ಸರ್. ಓಕೆ, ಸಿವಿಲ್ಗೂ ಇಲ್ಲ ಅನ್ಸುತ್ತೆ. ಸಿವಿಲ್ ಇಲ್ಲ, ಸಿ ಎಸ್ ಇಲ್ಲ ಅನ್ಕೊಂತೀನಿ ಸರ್ ಈ ಸರಿ, ನಾಟ್ ಶೋರ್. ಗೆ ಇಲ್ಲ. ಸಿ ಎಸ್ ಇವಾಗ ಈ ನಡುವೆ ಒಂದ್ ಸ್ವಲ್ಪ ಸ್ಕೋಪ್ ಜಾಸ್ತಿ ಆಗಿದೆ ಡೈರಿಯಲ್ಲೂ. ಏಕೆ ಅಂತ ಹೇಳಿದ್ರೆ ಇನ್ ಸರ್ಟನ್ ಪ್ಲೇಸಸ್ ಎಲ್ಲ ಆಟೋಮೇಶನ್ ಆಗ್ತಿರೋದ್ರಿಂದ ಎಲ್ಲ ಡೈರಿಗಳು ಇವಾಗ ಆಟೋಮೇಶನ್ ಕಡೆಗೆ ಹೋಗ್ತಿದೆ. ಸ್ಕ್ಯಾಡಾ ಗೊತ್ತಾ ಯಾರಿಗಾದ್ರು? ಸ್ಕ್ಯಾಡಾ ಅಂದ್ರೆ ಏನು ಅಂತ? 15 ಮೆಂಬರ್ಸ್ ಸರ್. ಇದ್ರದ್ದು ಹೇಳಿ, ಸ್ಕ್ಯಾಡಾ ಅಂದ್ರೆ ಏನು? ಮೈನ್ಯೂಟ್ ಡೀಟೇಲ್ ಹೇಳಿ. ಜಸ್ಟ್ ನಾನು ಪ್ರೀವಿಯಸ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಅದರಲ್ಲಿ ಇನ್ಚಾರ್ಜ್ ಆಗಿದೆ ಸರ್. ಅಂದ್ರೆ ಜಸ್ಟ್ ಕಂಪ್ಲೀಟ್ ಮಾನಿಟರಿಂಗ್, ಆಟೋಮೇಶನ್ ಸಿಸ್ಟಮ್ ಮಾನಿಟರಿಂಗ್. ಓಕೆ ನಂಗೆ ಜಸ್ಟ್ ಬ್ರೀಫ್ ಐಡಿಯಾ, ತುಂಬಾ ವರ್ಷ ಆಯ್ತು ಸರ್, ನಾಟ್ ಶೋರ್. ಓಕೆ ಜಸ್ಟ್ ಓಕೆ ಸರ್. ಓಕೆ, ಇವಾಗ 15 ಮೆಂಬರ್ಸ್ ಇದೀರಲ್ಲ, ನಿಮಗೆ ಒಂದು ಶಾರ್ಟ್ ಕ್ವಶನ್ ಮೋಸ್ಟ್ಲಿ ಪ್ರೊಬಬ್ಲಿ ಇಲ್ಲಿಂದ ಬರುತ್ತೆ. ಏನು ಇಲ್ಲ, ಸ್ಕ್ಯಾಡಾ ಫುಲ್ ಫಾರ್ಮ್ ಅಂದ್ರೆ ಏನು, ಇಷ್ಟು ಮಾತ್ರ ನಾಳೆ ತಿಳ್ಕೊಂಬಂದು ನನ್ನ ಕ್ಲಾಸಲ್ಲಿ ಆನ್ಸರ್ ಮಾಡಿ ಸಾಕು. ಓಕೆನಾ? ಸ್ಕ್ಯಾಡಾ ಫುಲ್ ಫಾರ್ಮ್, ಇದ್ರ ಬಗ್ಗೆ ನಾನು ಬೇಕಾದ್ರೆ ನಾಳೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕ್ಲಾಸ್ ತಗೊಳ್ಳುವಾಗ. ಓಕೆ, ನೆಕ್ಸ್ಟ್ ಇವಾಗ ಮೆಕ್ಯಾನಿಕಲ್ ಅವ್ರಿಗೆ ಹೆಂಗಿರುತ್ತೆ ಕೆಲಸ, ಎಲೆಕ್ಟ್ರಿಕಲ್ ಅವ್ರಿಗೆ ಹೆಂಗಿರುತ್ತೆ, ಸಿವಿಲ್ ಅವ್ರಿಗೆ ಹೆಂಗಿರುತ್ತೆ. ಮೆಕ್ಯಾನಿಕಲ್ ಅವರು ಗೊತ್ತಲ್ಲ ನಿಮಗೆ, ಇನ್ಸ್ಟ್ರೂಮೆಂಟ್ಸ್ ರಿಲೇಟೆಡ್, ಡೈರಿ ಹೆಂಗ್ ರನ್ ಆಗುತ್ತೆ, ಡೈರಿಯಲ್ಲಿ ಯಾವ್ಯಾವ ಮಿಷಿನರೀಸ್ ಇರುತ್ತೆ, ತುಂಬಾ ಒಳ್ಳೆ ಕಾನ್ಸೆಪ್ಟ್ಸ್ ಇವು. ಲೈಕ್ ಕ್ರೀಮ್ ಸೆಪರೇಟರ್ ಕೇಳಿದೀರಾ? ಮತ್ತೆ ನಿಮಗೆ ಪ್ಯಾಸ್ಚರೈಸರ್, ಕೆಎಂಎಫ್ ಇಂದ ಕ್ವಶನ್ಸ್ ಎಲ್ಲಿಂದ ಬರುತ್ತೆ ಅಂದ್ರೆ ಇಲ್ಲಿಂದಾನೆ ಬರೋದು. ಕ್ರೀಮ್ ಸೆಪರೇಟರ್, ಪ್ಯಾಸ್ಚರೈಸರ್, UHT ಪ್ಲಾಂಟ್, ಮತ್ತೆ ಮೋಟರ್ಸ್ಗಳು, ಪಂಪ್ಗಳು, ಇದೆಲ್ಲ ಮಿಷಿನರೀಸ್ ವರ್ಕ್ ಕೆಲಸ. ಇದೇನಾದ್ರು ಬ್ರೇಕ್ ಡೌನ್ ಆದ್ರೆ ಇವ್ರು ನೋಡ್ಕೊಂತಾರೆ. ಮತ್ತೆ ಎಲೆಕ್ಟ್ರಿಕಲ್ ಅವರು ಇವರಿಬ್ರು ಅಣ್ಣ ತಮ್ಮಂದಿರ್ತಾರ. ಇವಾಗ ಮಿಷಿನ್ ಏನಾದ್ರು ಅದ್ರಲ್ಲಿ ಏನಾದ್ರು ಎಲೆಕ್ಟ್ರಿಕ್ ವರ್ಕ್ ಬಂದ್ರೆ ಇವ್ರು ಓಡ್ ಬರ್ತಾರೆ, ಆತರ. ಮತ್ತೆ ಸಿವಿಲ್ ಅವರು ಏನಾದ್ರು ಇವಾಗ ನಿಮಗೆ ಹೊಸ ಇವಾಗ ಮೋಸ್ಟ್ಲಿ ಪ್ರತಿಯೊಂದು ಡೈರಿಯಲ್ಲೂ ಅಪ್ಗ್ರೇಡೇಷನ್ ಆಗ್ತಾ ಇರುತ್ತೆ, ಕನ್ಸ್ಟ್ರಕ್ಷನ್ಸ್, ಹೊಸ ಪ್ಲಾಂಟ್ಸ್ ಬರ್ತಾನೆ ಇರುತ್ತೆ, ಫಂಡ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ಇವಾಗ ನೋಡಿ, ಕೋಲಾರದಲ್ಲಿ ಒಬ್ರು ಮೇಡಮ್ ಇದ್ದಾರೆ, ಕೋಲಾರದಲ್ಲಿ ಹೊಸ ಡೈರಿ ಆಗ್ತಿದೆ, ಮೆಗಾ ಡೈರಿ, ಡೈಮಂಡ್ ಡೈರಿ ಅಂತ ಹೇಳ್ತಿದ್ದಾರೆ ಅದನ್ನ. ಸೊ ಅದ್ರ ರಿಲೇಟೆಡ್ ಏನಾದ್ರು ಒಂದು ಪ್ರಾಜೆಕ್ಟ್ ಹೊಸದು ಏನಾದ್ರು ಅಂಡರ್ಟೇಕ್ ತಗೋಬೇಕಂದ್ರೆ ಇವ್ರು ಸಿವಿಲ್ ಅವ್ರದ್ದು ಎಲ್ಲ ಇನ್ವಾಲ್ವ್ಮೆಂಟ್ ಇರುತ್ತೆ. ಇವ್ರ ಸಜೆಷನ್ಸ್ ಅಂತಾನೆಲ್ಲ, ಎವ್ರಿಥಿಂಗ್ ದೇ ವಿಲ್ ಓನ್ಲಿ ಪ್ಲಾನ್. ಓಕೆನಾ? ಮತ್ತೆ CS ಆಟೋಮೇಶನ್ ಅವರು ಇವಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಆಟೋಮೇಶನ್ ನಡೀತಿರೋದ್ರಿಂದ CS ಅವರು ಮತ್ತೆ DTಗಳು ಒಂದು ಕೊಲಾಬರೇಷನ್ ಅಲ್ಲಿ ಪ್ಲಾಂಟ್ಸ್ ಅನ್ನ ರನ್ ಮಾಡ್ತಿದ್ದಾರೆ ಇವಾಗ. ಓಕೆ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಐ ಹೋಪ್ ಐ ಹ್ಯಾವ್ ಸಾಲ್ವ್ಡ್ ಮೋಸ್ಟ್ ಆಫ್ ದ ಡೌಟ್ಸ್. ಇನ್ ಡೀಟೇಲ್ಸ್ ಹೋಗೋದು ಬೇಡ, ಬಿಕಾಸ್ ಇಟ್ ವಿಲ್ ಟೇಕ್ ವೆರಿ ಲಾಂಗ್ ಟೈಮ್ ಆಫ್ ಪೀರಿಯಡ್. ಓಕೆ, ನೆಕ್ಸ್ಟ್ ಬಂದಿದೆ ಕ್ವಾಲಿಟಿ ಕಂಟ್ರೋಲ್. ಸರ್ ಹೇಳಿ ಸರ್. ಅದೇ ಸರ್, ಈಗ ಮೆಕ್ಯಾನಿಕಲ್ ರೇಟ್ ಅಂತ ಹೇಳಿದ್ರಲ್ಲ, ಈಗ ಸಪರೇಟ್ ಬರುತ್ತಾ ಇಲ್ಲ ಪೇಪರ್, ಇಲ್ಲಾಂದ್ರೆ ಅವ್ರಿಗೆ ಸಪರೇಟ್ ಬರುತ್ತಾ ಇಲ್ಲಾಂದ್ರೆ ಎಲ್ಲ ಮಿಕ್ಸ್ ಸರ್? ಇಲ್ಲ ಸರ್, ಎಲ್ರಿಗೂ ಕಾಮನ್ ಪೇಪರ್ ಬರುತ್ತೆ. ಎಲ್ರಿಗೂ ಏನೇ ಇದ್ರ ಬಗ್ಗೆ ಏನು ಡೌಟ್ ಇಟ್ಕೊಳಕ್ ಹೋಗ್ಬೇಡಿ. ನಿಮಗೆ ಏನ್ ಡಿಗ್ರಿಯಲ್ಲಿ ಓದಿದೀರಾ ಅದ್ರ ಬೇಸಿಸ್ ಮೇಲೆ ಕ್ವಶನ್ಸ್ ಬರೋದಿಲ್ಲ. ಮೋಸ್ಟ್ಲಿ ಇವಾಗ ನಾವು ಏನ್ 6 ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ, ಇದು ಹೆಂಗಾಗುತ್ತೆ ಗೊತ್ತಾ ಸರ್ ನಿಮಗೆ? ಫಸ್ಟ್ ಆಫ್ ಆಲ್ ಎಕ್ಸಾಮ್ಗಳು ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಕೋಆಪರೇಟಿವ್ಸ್ ಅಲ್ಲಿ ಸರ್ಟನ್ ಬೈಲಾಸ್ ಇರುತ್ತೆ. ಸೊ ಇದನ್ನ ಮೊದಲು ಇವ್ರು ಹೆಂಗ್ ಮಾಡಿದಾರೋ, ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆಯೋ ಅದರಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ, ಯಾವ ತರ ಎಕ್ಸಾಮ್ ಆಗ್ಬೇಕು, ಹೌ ದ ಎಕ್ಸಾಮ್ ಶುಡ್ ಬಿ ಕಂಡಕ್ಟೆಡ್, ಮತ್ತೆ ಪ್ಯಾಟರ್ನ್ ಏನಾಗಿರ್ಬೇಕು, ಎಷ್ಟು ಮಾರ್ಕ್ಸ್ಗೆ, ಎಷ್ಟೊಂದು ಪೇಪರ್ಸ್, ಯಾವ ಲ್ಯಾಂಗ್ವೇಜ್ ಅಲ್ಲಿ, ನೆಗೆಟಿವ್ ಮಾರ್ಕ್ಸ್ ಇರುತ್ತೋ ಇಲ್ವೋ, ಇದ್ರ ಬಗ್ಗೆ ಎಲ್ಲ ಫಿಕ್ಸ್ ಆಗ್ಬಿಟ್ಟಿರುತ್ತೆ ಇದೆಲ್ಲ.
ಇದ್ರ ಬಗ್ಗೆ ಬೇರೆ ಡೌಟ್ಸ್ ತಗೊಳಕ್ ಬರಬೇಡಿ. ಇದೆಲ್ಲ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ. ಇದನ್ನೇನಾದ್ರು ಚೇಂಜ್ ಮಾಡ್ಬೇಕಂದ್ರೆ ದೇ ಶುಡ್ ಹ್ಯಾವ್ ಟು ಚೇಂಜ್ ದಿಸ್ ಬೈಲಾಸ್. ಇದನ್ನ ಚೇಂಜ್ ಮಾಡ್ಬೇಕಂದ್ರೆ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಚೇಂಜ್ ಮಾಡಬೇಕು. ಸೊ ವಿಚ್ ಇಸ್ ನಾಟ್ ವೆರಿ ಈಸಿ. ಸೊ ಅದರಿಂದ ಇವಾಗ ಏನ್ ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ 200 ಮಾರ್ಕ್ಸ್, 6 ಸಬ್ಜೆಕ್ಟ್ಸ್, ನೆಗೆಟಿವ್ ಮಾರ್ಕಿಂಗ್. ಇದು ಇನ್ನೊಂದು ಕೋಆಪರೇಟಿವ್ಸ್ಗೆ ಒಂದು ಸಪರೇಟ್ ಪವರ್ ಏನಿದೆ ಅಂತ ಹೇಳಿದ್ರೆ ಅವರು ಆಟೋನಮಸ್ ಅಂತ ಹೇಳ್ತಾರಲ್ಲ. ಸೊ ಆಟೋನಮಸ್ ಈ ಬೇಸಿಸ್ ಮೇಲೆ ದೇ ಕ್ಯಾನ್ ಟೇಕ್ ಫ್ಯೂ ಆಫ್ ಡಿಸಿಷನ್ ಬೈ ದೇರ್ ಓನ್. ಫ್ಯೂ ಆಫ್ ಡಿಸಿಷನ್ಸ್ ದೇ ಕ್ಯಾನ್ ಟೇಕ್ ಬೈ ದೇರ್ ಓನ್. ಅದರಿಂದ ಈ ನೆಗೆಟಿವ್ ಮಾರ್ಕಿಂಗು ಪ್ರತಿಯೊಂದು ನೋಟಿಫಿಕೇಶನ್ ಅಲ್ಲಿ ನೀವು ಓದಬೇಕು. ಒಮ್ಮೊಮ್ಮೆ ಇರುತ್ತೆ, ಒಮ್ಮೊಮ್ಮೆ ಇರೋದಿಲ್ಲ. ಮತ್ತೆ ಈ 6 ಸಬ್ಜೆಕ್ಟ್ಸ್ ಫಿಕ್ಸ್, ಈ 200 ಮಾರ್ಕ್ಸ್ ಫಿಕ್ಸ್. ಮತ್ತೆ ಇದರಲ್ಲಿ ಪ್ಯಾಟರ್ನ್ ಮೋಸ್ಟ್ಲಿ ನಾವು MCQನೇ ಅನ್ಕೊಂತೀವಿ, ಬಟ್ ಸಮ್ ಟೈಮ್ಸ್ ಎಸ್ಸೆಗಳು ಸಹ ಕೇಳಿದ್ದಾರೆ. ಓಕೆ, ಹೀಗಿರುತ್ತೆ. ಸರ್ ನಿಮ್ಗೆ ಡೌಟ್ ಸಾಲ್ವ್ ಆಯ್ತಲ್ಲ? ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಸೇಮ್ ಇದೇ ಪ್ಯಾಟರ್ನ್ ಇರುತ್ತೆ. 200 ಮಾರ್ಕ್ಸ್, 6 ಸಬ್ಜೆಕ್ಟ್ಸ್, ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಮತ್ತೆ MCQ ಪ್ಲಸ್ ಎಸ್ಸೆಗೂ ನೀವು ರೆಡಿ ಆಗಿರ್ಬೇಕು. ಮತ್ತೆ ಇವಾಗ QCಗೆ ಬಂದ್ಬಿಡೋಣ. ಕೆಮಿಸ್ಟ್ಗಳು, ಮೋಸ್ಟ್ಲಿ ಕೆಮಿಸ್ಟ್ಗಳು ಇದರಲ್ಲಿ ಇರ್ತಾರೆ. QC ಕ್ವಾಲಿಟಿ ಕಂಟ್ರೋಲ್. ಕ್ವಾಲಿಟಿ ಕಂಟ್ರೋಲ್ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್. ಇವಾಗ ಹಾಲು ಏನಾದ್ರು, ಮಿಲ್ಕ್ ಏನಾದ್ರು ಹಾಳಾಯ್ತಂದ್ರೆ, ಮಿಲ್ಕ್ ಎಲ್ಲರ ಮನೆಯಲ್ಲೂ ಇದು ಕ್ವೈಟ್ ಕಾಮನ್ ಪ್ರಾಬ್ಲಮ್ ಅಲ್ವಾ? ನೀವು ನಿಮ್ ಲೈಫಲ್ಲಿ ಸುಮಾರು ಸಿಚುವೇಶನ್ಸ್ ಫೇಸ್ ಮಾಡಿರ್ತೀರಾ. ಹಾಲು ಮಿಲ್ಕ್ ಎಲ್ಲ ಸ್ಪಾಯ್ಲ್ ಆಗಿರೋದಾಗಿರ್ಬೋದು, ಈ ತರ ಮಿಲ್ಕು ಮತ್ತೆ ಅದರಲ್ಲಿ ತೆಳುವಾಗಿರೋದು, ವಾಟರ್ ಮಿಕ್ಸ್ ಆಗಿ. ಸೊ ಈ ತರ ರೀಸನ್ಸ್ ಎಲ್ಲ ಬರುತ್ತೆ. ಮತ್ತೆ ಅಡಲ್ಟ್ರೇಷನ್, ಇದೆಲ್ಲ ಇಶ್ಯೂಸ್ ನೀವು ಕೇಳಿರ್ಬೋದು. ಅಡಲ್ಟ್ರೇಷನ್, ಸ್ಪಾಯ್ಲೇಜ್, ಮತ್ತೆ ವಾಟರ್ ಮಿಕ್ಸಿಂಗು. ಸೊ ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಯಾರಂದ್ರೆ ಅಟ್ ಡೈರಿ ಲೆವೆಲ್. ಡೈರಿ ಲೆವೆಲ್ ಅಂದ್ರೆ ಇಟ್ ಈಸ್ ಎ ವೆರಿ ಹ್ಯೂಜ್ ಲೆವೆಲ್, ಅಟ್ ಹೈ ಲೆವೆಲ್, ಲೈಕ್ ಲ್ಯಾಕ್ಸ್ ಆಫ್ ಲೀಟರ್ಸ್ ಆಫ್ ಮಿಲ್ಕ್ ಡೈರಿಗಳು ಬರ್ತಾ ಇರುತ್ತೆ. ಇದನ್ನೆಲ್ಲ ಕಂಟ್ರೋಲ್ ಮಾಡೋದು ಈ ಕ್ವಾಲಿಟಿ ಕಂಟ್ರೋಲ್ ಅವರೇ. ಇವ್ರು ಏನೇನು ಮಾಡ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಕ್ವಾಲಿಟಿ ಆಫ್ ದ ಮಿಲ್ಕ್ ಅಂತ ಚೆಕ್ ಮಾಡ್ತಾರೆ. ಮತ್ತೆ ಲ್ಯಾಕ್ಟೋಮೀಟರ್ ಕೇಳಿದ್ದೀರಾ? ಮತ್ತೆ ಎಲ್ರಿಗೂ ಇದು ಒಂದು ಇನ್ಫಾರ್ಮೇಶನ್ ಕೊಡಕ್ ನಾನು ಇಷ್ಟಪಡ್ತೀನಿ. ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಪ್ಲೀಸ್, ಕೈಂಡ್ಲಿ ಅನ್ಮ್ಯೂಟ್ ಯುವರ್ ಸೆಲ್ಫ್. ಏನಂದ್ರೆ ಇವಾಗ ಏನೇ KMF ಕೋಆಪರೇಟಿವ್ ಕ್ಲಾಸಸ್ ಇರುತ್ತೆ, ಕೈಂಡ್ಲಿ ಟೇಕ್ ರನ್ನಿಂಗ್ ನೋಟ್ಸ್. ಸರ್ ಸ್ವಲ್ಪ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾರೋ ಮ್ಯಾಚ್ ಎಲ್ಲೋ ನಾನು ನೋಡ್ಬೇಕು, ಬಟ್ ಇಲ್ಲಿ ಇದ್ದೀನಿ, ಏನು ಮಾಡಕ್ ಆಗೋದಿಲ್ಲ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಮರ್ ಬ್ರದರ್, ನೀವೊಬ್ರೇ ಅನ್ಮ್ಯೂಟ್ ಆಗಿರೋದು. ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಓಕೆ, ವಿಲ್ ಗೋ ಹೆಡ್. ಸೊ ಲ್ಯಾಕ್ಟೋಮೀಟರ್ ನಾನು ಏನು ಹೇಳ್ತಿದ್ದೆ ಅಂತ ಹೇಳಿದ್ರೆ, ದಯವಿಟ್ಟು ಎಲ್ಲರೂ ಗಮನ ಇಟ್ಟು ಕೇಳಿ. ನನ್ನ ಕ್ಲಾಸಸ್ ದಯವಿಟ್ಟು ಯು ಶುಡ್ ಹ್ಯಾವ್ ಟು ಟೇಕ್ ದ ರನ್ನಿಂಗ್ ನೋಟ್ಸ್. ರನ್ನಿಂಗ್ ನೋಟ್ಸ್ ನೀವು ತಗೊಳ್ಳೋದ್ರಿಂದ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಕ್ಲಾಸಲ್ಲೇ ನಾನು ಡಿಸ್ಕಸ್ ಮಾಡ್ಬಿಡ್ತೀನಿ. ಸೊ ನೀವು ಇನ್ಸ್ಟೆಡ್ ಆಫ್ ರೀಡಿಂಗು ಇನ್ಸ್ಟಿಟ್ಯೂಟಿಂದ ಮೆಟೀರಿಯಲ್ ಕೊಡ್ತಾರೆ 100-150 ಪೇಜಸ್ ಓದೋದ್ರ ಬದಲು ನಾನು ಹೇಳಿರ್ತೀನಲ್ಲ ನಿಮಗೆ KMF ಇಂದ 25 ಮಾರ್ಕ್ಸ್ ಎಲ್ಲಿಂದ ಬರುತ್ತೆ, ಅದರಲ್ಲಿ ಒಂದು 15-20 ಪಾಯಿಂಟ್ಸ್ ನಾನು ಇಲ್ಲೇ ಕ್ಲಾಸಲ್ಲೇ ಹೇಳ್ಬಿಟ್ಟಿರ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿರ್ತೀನಲ್ಲ, ಅದ್ರ ಮೇಲೆ ಒಂದು ಸ್ವಲ್ಪ ಫೋಕಸ್ ಮಾಡಿಬಿಟ್ಟು ಯು ಶುಡ್ ಹ್ಯಾವ್ ಟು ನೋಟ್ ಡೌನ್. ಎಲ್ಲರೂ ತಗೊಂತೀರಾ? ನಾನು ಹೇಳೋದು ಮರ್ತಿದ್ದೆ. ಇವಾಗ ಎಷ್ಟೊಂದು ಜನ ತಗೊಂತೀರಾ ರನ್ನಿಂಗ್ ನೋಟ್ಸು? ತಗೊಂತಿದೀವಿ ಸರ್. ಓಕೆ, 2 ಮೆಂಬರ್ಸ್ ಅಷ್ಟೇನಾ? ಓಕೆ, ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ಏನಂದ್ರೆ ಈ ಕ್ಲಾಸಸ್ ಮಾತ್ರ ಯು ಶುಡಂಟ್ ಹ್ಯಾವ್ ಟು ಡಿಪೆಂಡ್ ಆನ್ ಸಪರೇಟ್ ನೋಟ್ಸ್ ಪ್ರೊವೈಡೆಡ್ ಫ್ರಮ್ ದ ಇನ್ಸ್ಟಿಟ್ಯೂಟ್. ಯು ಶುಡ್ ಹ್ಯಾವ್ ಟು ಡಿಪೆಂಡ್ ಆನ್ ಯುವರ್ ರನ್ನಿಂಗ್ ನೋಟ್ಸ್. ರನ್ನಿಂಗ್ ನೋಟ್ಸ್ ನೀವು ಇಲ್ಲಿ ಒಂದು ಸ್ವಲ್ಪ ನೀವು ಕಷ್ಟ ಬಿದ್ದರೆ ಯು ವಿಲ್ ಬಿ ಸೋ ಮಚ್ ಫಾರ್ ಅಹೆಡ್ ಇನ್ ದ ಕಾಂಪಿಟೇಷನ್. ನಿಮ್ಗೆ ಎಕ್ಸಾಮ್ ದಿವಸ ಈ ರನ್ನಿಂಗ್ ನೋಟ್ಸ್ ಒಂದು 15-20 ಪೇಜಸ್ ಇರುತ್ತೆ. ನೀವು ಎಕ್ಸಾಮ್ ನಾಳೆ ಇದೆ ಅಂದ್ರೆ ಇವತ್ತು ಒಂದು ಸ್ವಲ್ಪ ಹಂಗೆ ನೋಡ್ಕೊಂಡು ಹೋಗ್ಬಿಟ್ರೆ ಸಾಕು.
ಇಲ್ಲಿಂದ ಇಷ್ಟೊಂದು ಶಾರ್ಟ್ ನೋಟ್ಸ್ ಅಲ್ಲಿ ಇಷ್ಟೊಂದು ಕ್ವಶನ್ಸ್ ಬರುತ್ತಾ ಅಂತ ಯು ವಿಲ್ ಗೆಟ್ ಶಾಕ್. ಸೊ ಅದರಿಂದ ದಯವಿಟ್ಟು ರನ್ನಿಂಗ್ ನೋಟ್ಸ್ ತಗೊಳ್ಳಿ. ನೋಡಿ, ಈ ಸ್ಕ್ಯಾಡಾ ಇಂಥ ಪಾಯಿಂಟ್ಸ್ ಎಲ್ಲ ಇಂಪಾರ್ಟೆಂಟ್ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಇಲ್ಲಾಂದ್ರೆ ಒಂದು ಸ್ಕೆಚ್ ಇಂದ ಸ್ವಲ್ಪ ಇದು ಮಾಡ್ಕೊಳ್ಳಿ, ಹೈಲೈಟ್ ಮಾಡ್ಕೊಳ್ಳಿ. ಮತ್ತೆ ಈ ಲ್ಯಾಕ್ಟೋಮೀಟರು, ಇದು ನಾನು ಹೇಳೋದಲ್ಲ, ಇಲ್ಲಿ ಒಂದು ಸ್ವಲ್ಪ ಮಷಿನರೀಸ್ ಎಲ್ಲ, ಕ್ರೀಮ್ ಸೆಪರೇಟರು, ಪ್ಯಾಸ್ಚರೈಸರ್, UHT ಪ್ಲಾಂಟ್, ಮೋಟರ್ಸ್ ಅಂಡ್ ಪಂಪ್ಸ್, ಇದು ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ. ಸರ್, ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರ್ ಒಂದು ಸ್ವಲ್ಪ ಹೇಳ್ತೀರಾ, ಮೋಟರ್ಸ್ ಯಾವ ಪ್ರಿನ್ಸಿಪಲ್ ಮೇಲೆ ರನ್ ಆಗುತ್ತಂತ? ಓಕೆ, ನಾನು ಈ ಕ್ವಶನ್ಸ್ ರೈಸ್ ಮಾಡ್ತೀನಲ್ಲ, ದಯವಿಟ್ಟು ಮೆನ್ಷನ್ ಮಾಡ್ಕೊಳ್ಳಿ. ಬಿಕಾಸ್ ದೋಸ್ ಕ್ವಶನ್ಸ್ ಆರ್ ಗೋಯಿಂಗ್ ಟು ಬಿ ಆಸ್ಕ್ಡ್ ಇನ್ ದ ಎಕ್ಸಾಮ್. ಓಕೆ, ನಾನು ಸುಮ್ಮನೆ ಕೇಳಕ್ ಹೋಗೋದಿಲ್ಲ. ವೆನ್ ಐ ಆಮ್ ರೈಸಿಂಗ್ ದ ಕ್ವಶನ್, ಇಟ್ ಮೀನ್ಸ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಪ್ರಿನ್ಸಿಪಲ್. ನೀವು ಇದನ್ನ ಇಫ್ ಯು ಡೋಂಟ್ ನೋ ದ ಆನ್ಸರ್, ಅದನ್ನ ನೋಟ್ ಡೌನ್ ಮಾಡ್ಕೊಂಡು ಗೂಗಲ್ ಮಾಡಿ ಅಷ್ಟೇ. ಇಟ್ಸ್ ಅ ಮ್ಯಾಟರ್ ಆಫ್ 2 minutes ಅಷ್ಟೇ ಅಲ್ವಾ? ಮತ್ತೆ ಲ್ಯಾಕ್ಟೋಮೀಟರ್, ಓಕೆ, ಕ್ವಾಲಿಟಿ ಕಂಟ್ರೋಲ್. ಲ್ಯಾಕ್ಟೋಮೀಟರ್ ಚೆಕ್ ಮಾಡ್ತಾರೆ. ಲ್ಯಾಕ್ಟೋಮೀಟರ್ ಅಲ್ಲಿ ಕ್ವಾಲಿಟಿ, ವಾಟರ್ ಎಷ್ಟೊಂದು ಮಿಕ್ಸ್ ಅಪ್ ಆಗಿದೆ ಇದ್ರ ಬಗ್ಗೆ ಇವ್ರು ಚೆಕ್ ಮಾಡ್ತಾರೆ. ಮತ್ತೆ ಸೆಂಟ್ರಿಫ್ಯೂಜ್, ಇದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಡಿವೈಸಸ್, KMF ಅಲ್ಲಿ ಯೂಸ್ ಮಾಡೋ ಎಕ್ವಿಪ್ಮೆಂಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡುವಾಗ ಇನ್ ಡೀಟೇಲ್ ಹೋಗ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸದ್ಯಕ್ಕೆ ನೋಟ್ ಡೌನ್ ಮಾಡ್ಕೊಳ್ಳಿ, ಪ್ರತಿಯೊಂದು ಪಾಯಿಂಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಸೆಂಟ್ರಿಫ್ಯೂಜ್ ಅಲ್ಲಿ ಫ್ಯಾಟ್ ಚೆಕ್ ಮಾಡ್ತಾರೆ. ಮತ್ತೆ ಕ್ವಾಲಿಟಿ ಅಶ್ಯೂರೆನ್ಸ್ ಕೊಡ್ತಾರೆ. ಇವ್ರು ಕ್ವಾಲಿಟಿ ಅಶ್ಯೂರೆನ್ಸ್ ಅಂದ್ರೆ, ಇವಾಗ ಇಲ್ಲಿ ನೋಡಿ, ಸೈಲೋಸ್ ಅಲ್ಲಿ ಹಾಲು ಬರುತ್ತಲ್ವಾ, ನಾನು ಕಂಪ್ಲೀಟ್ ಒಂದು ಎಕ್ಸ್ಪ್ಲೈನ್ ಮಾಡ್ತೀನಿ ವೆನ್ ವಿ ಸ್ಟಾರ್ಟ್ ದ ಕ್ಲಾಸಸ್ ಫ್ರಮ್ ಟುಮಾರೋ. ಹೇಗೆ ಪ್ರೊಕ್ಯೂರ್ ಆಗುತ್ತೆ, ಹೇಗೆ ಹಾಲು ಹೋಗುತ್ತೆ, ಇದ್ರ ಬಗ್ಗೆ ಎಲ್ಲ ಕ್ವಾಲಿಟಿ ಇವ್ರು ಅಶ್ಯೂರೆನ್ಸ್ ಕೊಟ್ಟ ಮೇಲೇನೆ ಇದನ್ನ ಅಕ್ಸೆಪ್ಟ್ ಮಾಡೋದು ಡೈರಿ ಒಳಗೆ. ಓಕೆನಾ? ಸೊ ಕ್ವಾಲಿಟಿ ಕಂಟ್ರೋಲ್ ಅವರು ತುಂಬಾ ಮೇಜರ್ ರೋಲ್ ಪ್ಲೇ ಮಾಡ್ತಾರೆ. ಬಿಕಾಸ್ 0.01% ಫ್ಯಾಟ್ ಪರ್ಸೆಂಟೇಜ್ ಇವರು ವೇರಿಯೇಷನ್ ಮಾಡಿದ್ರು, ಇವಾಗ ಒಂದು 20,000 ಲೀಟರ್ಸ್ ಆಫ್ ಮಿಲ್ಕ್ ಇದೆ ಅನ್ಕೊಳ್ಳಿ. ಒಂದ್ ಸ್ವಲ್ಪ ನಿಮ್ ಪಕ್ಕದಲ್ಲಿ ಮೊಬೈಲ್ ಇದ್ರೆ ಒಂದ್ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿ, 20,000 into 0.01 ಎಷ್ಟೊಂದಾಗುತ್ತೆ ಅಂತ. ಹೇಳಿ, ಅನ್ಮ್ಯೂಟ್ ಮಾಡ್ಬಿಟ್ಟು ಹೇಳಿ. 200. ಇನ್ನೊಂದ್ಸತಿ ಕ್ವಶನ್ ಕೇಳಿ ಸರ್. 200. 20,000 into 0.01 ಕ್ಯಾಲ್ಕುಲೇಟ್ ಮಾಡಕ್ ಹೇಳಿದ್ದು. 200 ಸರ್. 2 ಡಿಜಿಟ್ಸ್ ಇದಾವೆ, 2 ಡಿಜಿಟ್ಸ್ ಅನ್ನ ಕ್ಯಾನ್ಸಲ್ ಮಾಡಿ ಅಷ್ಟೇ. ಸೊ 200 ಇಂಟು, ಇವಾಗ ಪರ್ ಕಿಲೋ ನಮ್ಗೆ ಫ್ಯಾಟ್ ಎಷ್ಟೊಂದು ಮಾರ್ಕೆಟ್ ಅಲ್ಲಿ ನಡೀತಿ ಅಂದ್ರೆ 700 to 900, 800 rupees ಹಾಕೊಳ್ಳಿ ಪರ್ ಕಿಲೋ ಫ್ಯಾಟ್. 800 ಬೇಡ, ಒಂದು 400 rupees ಹಾಕೊಳ್ಳಿ. ವಿಲ್ ಗೋ ವಿತ್ ಬೇರ್ ಮಿನಿಮಮ್. 200 into 400 ಎಷ್ಟಾಗುತ್ತೆ? 80,000. 80,000 rupees. ಸೊ ಇದು 0.1 ಆದ್ರೆ ಇಟ್ ಮೇ ಗೋ ಅರೌಂಡ್ 8 lakh rupees. 0.1 ಏನಾದ್ರು ವೇರಿಯೇಷನ್ ಆದ್ರೆ ಅಲ್ವಾ? 0.1 ಇಲ್ಲಿ ನೋಡಿ, ಇವ್ರದ್ದು ಇಂಪಾರ್ಟೆನ್ಸ್ ನಾನು ಹೇಳಕ್ ಟ್ರೈ ಮಾಡ್ತಿದ್ದೀನಿ ಅಷ್ಟೇ. ಈ ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ನಮ್ಮ ಕೆಮಿಸ್ಟ್ಗಳು ಬರ್ತಾರಲ್ಲ, ಮೇಡಮ್ ಅವ್ರು ಎಲ್ಲರೂ ಇದ್ದಾರೆ. ಕೆಮಿಸ್ಟ್ಗಳು, ನೆಕ್ಸ್ಟ್ ಟೆಕ್ನಿಕಲ್ ಆಫೀಸರ್, ಅಸಿಸ್ಟೆಂಟ್ ಮ್ಯಾನೇಜರ್ ಎಲ್ಲ ಆಗೋರು. ನಿಮ್ದು ವ್ಯಾಲ್ಯೂ ಎಷ್ಟಿರುತ್ತಂತ ನೋಡಿ. ಒಂದು 0.1 ವೇರಿಯೇಷನ್ ನೀವು ಮಾಡಿದ್ರು 8 ಲಕ್ಷ ರೂಪಾಯಿ ಒಂದು ಸೈಲೋ ಇಂದ, ಒಂದು ಸೈಲೋ ಅಲ್ಲ, ಒಂದು ಟ್ಯಾಂಕರ್ ಇಂದ. ಟ್ಯಾಂಕರ್ಗಳು ನೋಡಿರ್ತೀರಲ್ಲ ನೀವು, ರೋಡ್ಗಳಲ್ಲಿ ಓಡಾಡ್ತಾ ಇರ್ತವೆ. KMF ಅಂತ ಲೋಗೋ ಇರುತ್ತೆ, ನಂದಿನಿ ಅಂತ ಲೋಗೋ ಇರುತ್ತೆ, ದೊಡ್ಡ ದೊಡ್ಡ ಟ್ಯಾಂಕರ್ಗಳು ಓಡಾಡ್ತಾ ಇರ್ತವೆ. ಸೊ ಅದು ಒಂದು 20,000, 15,000, 25,000 ಕೆಪಾಸಿಟಿಗಳು ಇರುತ್ತೆ. ಸೊ ಇವರು ಜಸ್ಟ್ ಏನಾದ್ರು ಇವರು ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ಫ್ಯಾಟ್ ನೋಡುವಾಗ 0.1 ಮೈನ್ಯೂಟ್ ಇರುತ್ತೆ. ಲ್ಯಾಕ್ಟೋಮೀಟರ್ ಅಲ್ಲಿ ಈ ತರ ರೀಡಿಂಗ್ಸ್ ಇರುತ್ತೆ. ಇದು 0.1. ಈ ತರ ಮೈನ್ಯೂಟ್ ಡೀಟೇಲ್ಸ್ ಏನಾದ್ರು ವೇರಿಯೇಷನ್ ಆದ್ರೂ ಇಟ್ ವಿಲ್ ಬಿ ಅಕೌಂಟಿಂಗ್ ಟು 8 lakh rupees ಅಲ್ವಾ? ಇಂಥವು ಸುಮಾರು ಒಂದು 30 ರಿಂದ 50, 100 ಬೇಸ್ಡ್ ಆನ್ ದ ಡೈರಿ ಕೆಪಾಸಿಟಿ ಇಂಥ ಟ್ಯಾಂಕರ್ಗಳು ಬರ್ತಾನೆ ಇರ್ತವೆ. ಸೊ ಕ್ವಾಲಿಟಿ ಕಂಟ್ರೋಲ್ದು ಐ ಹೋಪ್ ನಿಮ್ಗೆಲ್ರಿಗೂ ಇದ್ರದ್ದು ಡೌಟ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಕ್ವಾಲಿಟಿ ಕಂಟ್ರೋಲ್ ಅವರು ಹೆಂಗೆ ದಂಗೆ ಎದ್ದೇಳಿಸ್ತಾರೆ ಡೈರಿಯಲ್ಲಿ ಅಂತ. ಓಕೆ, ಲೆಟ್ಸ್ ಗೋ ಟು ದ ಅದರ್ ಟಾಪಿಕ್. ಬಂದಿದೆ ಅಡ್ಮಿನ್.
ಅಡ್ಮಿನ್ ದ ಮೋಸ್ಟ್ ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್. ಯಾವುದೇ ಗೌರ್ಮೆಂಟ್ ಸೆಕ್ಟರ್ ತಗೊಳ್ಳಿ, ಅಡ್ಮಿನ್ ಅವ್ರು ಏನ್ ಮಾಡ್ತಾರೆ? ಅಡ್ಮಿನ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಿಮಗೆ ಯಾವುದೋ ಒಂದು ಸರ್ಕ್ಯುಲರ್ಸ್ ಇರಲಿ, ಬೋರ್ಡ್ ಮೀಟಿಂಗ್ಸ್ ಇರಲಿ, ನಿಮ್ಗೆ ಏನಾದ್ರು ಹೊಸ ಏನಾದ್ರು ಲೀವ್ಸ್ ಅಡಿಷನ್ ಡಿಲಿಷನ್ ಏನಾದ್ರು ಆಯ್ತು, ಚೇಂಜ್ ಇನ್ ಹಾಲಿಡೇ ಡೇಟ್ಸು, ಚೇಂಜ್ ಇನ್ ಲೀವ್ ಡೇಟ್ಸು, ನಿಮಗೇನಾದ್ರು ರಜೆ ಬೇಕು ಅಂದ್ರೆ ನೀವು ಡಿಪಾರ್ಟ್ಮೆಂಟ್ ಹೆಡ್ ಹತ್ರ ನೀವು ಲೀವ್ ಬೇಕಂದ್ರೆ ಡಿಪಾರ್ಟ್ಮೆಂಟ್ ಹೆಡ್ ಹತ್ರ ನೀವು ಅಪ್ರೂವ್ ತಗೊಂತೀರಾ. ಡಿಪಾರ್ಟ್ಮೆಂಟ್ ಹೆಡ್ ಇಂದ ನೀವು ಅಪ್ರೂವ್ ತಗೊಂಡ್ಮೇಲೆ ಇದನ್ನ ಮತ್ತೆ ಅಪ್ರೂವ್ ಮಾಡೋರು ಅಡ್ಮಿನ್ ಅವರು. ನಿಮ್ಮ ಕಂಪ್ಲೀಟ್ ಬಯೋಡೇಟಾ, ನಿಮ್ಮಲ್ಲಿ ಎಷ್ಟೊಂದು ಲೀವ್ಸ್ ಇದಾವೆ, ನಿಮ್ಮ ನೆಕ್ಸ್ಟ್ ಪ್ರಮೋಷನ್ ಯಾವಾಗ ಆಗುತ್ತೆ, ನಿಮ್ಮ ಪರ್ಕ್ಸ್ ಏನಿರುತ್ತೆ, ನೀವು ಯಾವ್ಯಾವ ಅಲೋವೆನ್ಸಸ್ ಎಲಿಜಿಬಲ್ ಇರ್ತೀರಾ, ಮತ್ತೆ ನಿಮಗೆ ಪನಿಷ್ಮೆಂಟ್ ಏನಾದ್ರು ಕೊಡ್ಬೇಕಂದ್ರೆ. ನೆಕ್ಸ್ಟ್ ಬಂದಿದೆ ನಿಮಗೆ ಅದರ್ ಥಿಂಗ್ಸ್ ಲೈಕ್ ಯಾವ್ದಾದ್ರು ಒಂದು ಅಫಿಷಿಯಲ್ ಲೆಟರ್ ಮೂವ್ ಮಾಡ್ಬೇಕಂದ್ರೆ ಸ್ವಲ್ಪ ಇರುತ್ತಲ್ಲ, ಸ್ವಲ್ಪ ಜನ ಸರ್ ಇಲ್ಲಿ ಪನಿಷ್ಮೆಂಟ್ ಹಾಕೊಡ್ತೀವಿ. ಪನಿಷ್ಮೆಂಟ್ ಇವಾಗ ನೀವೇನಾದ್ರೂ ಡೈರಿಯಲ್ಲಿ ಕದ್ರೆ, ಇಲ್ಲಾಂದ್ರೆ ಯಾರಾದ್ರೂ ಮೇಲೆ ಏನಾದ್ರು ನೀವು ವೈಲೆಂಟ್ ಆಗಿ ಬಿಹೇವ್ ಮಾಡಿದ್ರೆ, ಮತ್ತೆ ನೀವೇನಾದ್ರೂ ಎಕ್ವಿಪ್ಮೆಂಟ್ಸ್ ಅನ್ನ ಬ್ರೇಕ್ ಡೌನ್ ಮಾಡ್ಬಿಟ್ರೆ, ಮತ್ತೆ ನೀವು ಏನಾದ್ರೂ ಕಾರ್ಯದಲ್ಲಿ ನೀವು ನಿರ್ಲಕ್ಷ್ಯತನ ಏನಾದ್ರೂ ತೋರಿಸಿದ್ರೆ, ನೀವೇನಾದ್ರೂ ಸರ್ ಇದು ಸರ್ ಗೌರ್ಮೆಂಟ್ ಇದ್ರೆ 2 years ಪ್ರೊಫೆಷನಲ್ ಪೀರಿಯಡ್ ಇರುತ್ತೆ ಅಂತ ಹೇಳಿ ಸರ್. ಇದು ಸೆಮಿ ಗೌರ್ಮೆಂಟ್ ಇದ್ರೆ ಹಂಗೇನು ಇರಂಗಿರುತ್ತೆ? ಇಲ್ಲೂ ಸೇಮ್ 2 years ಪ್ರೊಬೇಷನರಿ ಇದೆ. ಡು ನಾಟ್ ಅಟ್ ಬ್ಲೈಂಡ್ ಡಿಲೆಮಾ. ಪ್ರೊಬೇಷನರಿ ಇದೆ, ಇಲ್ಲಿ ಏನಾದ್ರೂ ಆಗ್ಬೋದು, ನಿಮ್ಮನ್ನ ಸರ್ವಿಸ್ ಇಂದಾನು ತೆಗಿಬಹುದು ಈ ಡ್ಯೂರೇಷನ್ ಅಲ್ಲಿ. ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್. ಈ ಪ್ರೊಬೇಷನರಿ ಟೈಮ್ ಪೀರಿಯಡ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನೀವು ಜಾಯ್ನ್ ಆದ ಮೇಲೆ 2 years ತೆಪ್ಪಿಗೆ ನೆಮ್ಮದಿಯಾಗಿ ಒಳ್ಳೆ ಗಾಂಧಿ ತಾತನ ಮಕ್ಕಳ ತರ ಇರ್ಬೇಕು ನೀವು. 2 years ಏನು ಬಾಲ ಅಲ್ಲಾಡಿಸಬಾರ್ದು. ಈ 2 years ಆದ್ಮೇಲೆ ಯು ಆರ್ ದ ಕಿಂಗ್ಸ್. ನೋ ಒನ್ ಕ್ಯಾನ್ ಟಚ್ ಯು ಇನ್ ಎನಿ ಫಾರ್ಮ್ ಅಂಡ್ ಎನಿ ವೇ ಅಂಟಿಲ್ ಅನ್ಲೆಸ್ ಇಟ್ ಈಸ್ ಎ ಮೇಜರ್ ಇಶ್ಯೂ. ಗೊತ್ತಾಯ್ತಾ? ಓಕೆ, 2 years ಪ್ರೊಬೇಷನರಿ ಇದೆ. ಸೊ ಕೈಂಡ್ಲಿ 2 years ನೀವು ಏನೇ ಕೆಲಸ ಕಾರ್ಯ ಮಾಡ್ಬೇಕಂದ್ರೂ ಆರಾಮಾಗಿ ಮಾಡಿ, ನೆಮ್ಮದಿಯಾಗಿ ಮಾಡಿ, ಸ್ವಲ್ಪ ಡಿಸಿಪ್ಲಿನ್ ಆಗಿ ಮಾಡಿ. ಏನಾದ್ರು ಪ್ರೆಷರ್ ಹಾಕ್ಸ್ಬೇಕಂದ್ರೂ ನಿಮ್ ಕಡೆಯಿಂದ ಹಾಕ್ಸ್ಬೇಡಿ, ಬೇರೆ ದಾರಿಗಳಿಂದ ಪ್ರೆಷರ್ ಹಾಕ್ಸಿ. ಓಕೆನಾ ಸರ್? ಇದು ಗೌರ್ಮೆಂಟ್ ಪೋಸ್ಟ್ ಸರ್, ಇದು ಗೌರ್ಮೆಂಟ್ ಅಥವಾ ಪ್ರೈವೇಟ್ ಸರ್? ಆನ್ಸರ್ ಮಾಡ್ಬಿಡ್ತೀನಿ. ದಿಸ್ ಇಸ್ ಎ ಸೆಮಿ ಗೌರ್ಮೆಂಟ್. ಇದ್ರ ಬಗ್ಗೆ ಇನ್ ಡೀಟೇಲ್ ನಾವು ಡಿಸ್ಕಸ್ ಮಾಡೋಣ ಮುಂದಿನ ತರಗತಿಗಳಲ್ಲಿ. ಸೆಮಿ ಗೌರ್ಮೆಂಟ್ ಅನ್ನೋದೊಂದು ಅರ್ಥ ಮಾಡ್ಕೊಳ್ಳಿ. ಇನ್ ಡೀಟೇಲ್ ನಾನು ಹೇಳ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಓಕೆ ಓಕೆ ಸರ್. ಓಕೆ, ಅಡ್ಮಿನ್ ಮೇಲೆ ಮೇಲೆ ನಿಮ್ಗೆ ಗೊತ್ತಾಯ್ತಾ ಅಡ್ಮಿನ್ ಅವ್ರು ಏನೇನ್ ಮಾಡ್ತಾರೆ ಅಂತ? ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಹೋಗೋಣ. ವಿಲ್ ಗೋ ಟು ನೆಕ್ಸ್ಟ್ ಡಿಪಾರ್ಟ್ಮೆಂಟ್ಸ್. ಅಡ್ಮಿನ್ ಆದ್ಮೇಲೆ ನೆಕ್ಸ್ಟ್ ಬಂದಿದೆ ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಅವರು ಏನೇನ್ ಮಾಡ್ತಾರೆ ಅಂತ ಇಲ್ಲಿ ನೋಡಿ. ನಿಮ್ಗೆ ಅಡ್ಮಿನ್ ಅವರು ಇದೆ, ನಿಮ್ಗೆ ಏನೇ ಇರ್ಲಿ, ಅಡ್ಮಿನ್ ಈಸ್ ನಥಿಂಗ್ ಬಟ್ ಹಿ ನೋಸ್ ಎವ್ರಿಥಿಂಗ್. ಹಿಲ್ ಬಿ ಅವ್ರ ಕೆಲಸ ಎಷ್ಟಿರುತ್ತೆ ಎಲ್ಲ ವಾಚ್ ಮಾಡೋದು, ಎಲ್ಲ ನಿಮ್ಗೆ ಪ್ರಮೋಷನ್ಸ್, ಇಯರ್ಲಿ ಪ್ರಮೋಷನ್ಸ್ ಕೊಡೋದು. ಸಾರಿ, ಪ್ರಮೋಷನ್ಸ್ ಇದೆ, ಇಯರ್ಲಿ ಇನ್ಕ್ರಿಮೆಂಟ್ಸ್ ಅಂತಾರೆ. ಮತ್ತೆ 6 months ಒಂದ್ಸತಿ ನಿಮಗೆ TA/DAಗಳು ಏನಾದ್ರು ಇನ್ಕ್ರೀಸ್ ಯೂಶಲಿ DAಗಳು ಇನ್ಕ್ರೀಸ್ ಆಗುತ್ತಲ್ಲ, 6 months ಒಮ್ಮೆ ಇನ್ಕ್ರೀಸ್ ಆಗುತ್ತೆ. ಬೈನಿಯಲ್ ಇರುತ್ತೆ. ಅದನ್ನ ನಿಮಗೆ ತಲುಪೋ ತರ ಮಾಡೋದು, ನಿಮಗೆ ಮಂತ್ಲಿ ಸ್ಯಾಲ್ರಿ ಪ್ರೊವೈಡ್ ಮಾಡೋದು, ಆನ್ ಟೈಮ್ ಸ್ಯಾಲ್ರಿ, ಮತ್ತೆ ಅದರ್ ಅಫಿಷಿಯಲ್ ಕಮ್ಯುನಿಕೇಶನ್ಸ್. ನಿಮ್ಗೆ ಏನಾದ್ರು ಮೀಟಿಂಗ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಕಮ್ಯುನಿಕೇಟ್ ಮಾಡೋದು. ಮತ್ತೆ ಇನ್ನೇನಿರುತ್ತೆ, ನಿಮ್ಗೆ ಯೂನಿಫಾರ್ಮ್ಸ್ ಎಲ್ಲ ಕೊಡ್ತಾರೆ, ಇದ್ರ ಬಗ್ಗೆ ನಿಮ್ಗೆ ಕಮ್ಯುನಿಕೇಟ್ ಮಾಡೋದು. ಮತ್ತೆ ಶೂಸ್ ಎಲ್ಲ ಕೊಡ್ತಾರೆ. ಏನೇನು ಸಿಗುತ್ತೆ ಅದೆಲ್ಲ ನಾನು ಡಿಸ್ಕಸ್ ಮಾಡ್ತೀನಿ ಫರ್ದರ್ ಕ್ಲಾಸಸ್ ಅಲ್ಲಿ. ಸೊ ಇದೆಲ್ಲ ನಿಮಗೆ ಅಡ್ಮಿನ್ ಡಿಪಾರ್ಟ್ಮೆಂಟ್ ಇಂದ ಕೆಲಸ ನಡೆಯುತ್ತೆ, ಅಡ್ಮಿನ್ ಅವ್ರ ಕಡೆಯಿಂದ. ಓಕೆನಾ? ನೆಕ್ಸ್ಟ್ ಮಾರ್ಕೆಟಿಂಗ್. ಓಕೆ, ವಿಲ್ ಡಿಸ್ಕಸ್ ಅಬೌಟ್ ಮಾರ್ಕೆಟಿಂಗ್. ಮಾರ್ಕೆಟಿಂಗ್ ಅವ್ರು ಏನೇನ್ ಮಾಡ್ತಾರೆ?
ಮಾರ್ಕೆಟಿಂಗ್ ಅವ್ರು ಏನೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಯಾರ್ಯಾರು ಬರ್ತೀರಾ, ಮಾರ್ಕೆಟಿಂಗ್ ಅಸಿಸ್ಟೆಂಟ್ಗಳಿಗೆ ಅಸಿಸ್ಟೆಂಟ್ ಪೋಸ್ಟ್ ಅಪ್ಲೈ ಮಾಡೋ ಇದ್ದೀರಾ? ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಇದೀರಾ? ಇಲ್ಲ, ನಮ್ ಗ್ರೂಪ್ ಅಲ್ಲಿ ಇದೀರಾ, ಬಟ್ ಅಟೆಂಡ್ ಆಗಿಲ್ಲ. ಇದಾರೆ, ಒಂದು 2-3 ಇದಾರೆ ಮಾರ್ಕೆಟಿಂಗ್ ಅಸಿಸ್ಟೆಂಟ್ಗೆ ಅಪ್ಲೈ ಮಾಡಿರೋರು. ಸೊ ಇದಕ್ಕೆ BCom ಮಾಡಿರೋರು ಎಲಿಜಿಬಲ್ ಇರ್ತಾರೆ. ಸೊ ಒಳ್ಳೆ ಪೋಸ್ಟ್, ಬಟ್ ಇಟ್ ವಿಲ್ ಕಮ್ ಅಂಡರ್ ಗ್ರೂಪ್ ಸಿ. ಅಸಿಸ್ಟೆಂಟ್ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಗ್ರೂಪ್ ಸಿ ಅಂತ. ಒಂದು ಎಕ್ಸೆಪ್ಷನ್, ಆಫೀಸರ್ ಅಂದ್ರೆ ಆಲ್ಮೋಸ್ಟ್ ಆಲ್ ಗ್ರೂಪ್ ಬಿ ಬರುತ್ತೆ, ಬಟ್ ಇದು ಎಕ್ಸ್ಟೆನ್ಷನ್ ಆಫೀಸರ್ ಇದೆಯಲ್ಲ, ಅದು ಮಾತ್ರ ಗ್ರೂಪ್ ಸಿ. ಓಕೆನಾ? ಇದು ಗ್ರೂಪ್ ಸಿ ಪೋಸ್ಟ್. ಇವ್ರದ್ದು ನೆಕ್ಸ್ಟ್ ಪ್ರಮೋಷನ್ ಬಂದಿದೆ, ಮಾರ್ಕೆಟಿಂಗ್ ಆಫೀಸರ್ ಆಗ್ತಾರೆ ಇವರು. ದಿಸ್ ಇಸ್ ಎ ಗ್ರೂಪ್ ಬಿ. ಮತ್ತೆ ಬಂದಿದೆ ಅಸಿಸ್ಟೆಂಟ್ ಮ್ಯಾನೇಜರ್ ಆಗ್ತಾರೆ. ಸೊ ನಿಮಗೆ ಮಾರ್ಕೆಟಿಂಗ್ ಅಲ್ಲಿ ಈ ಪೋಸ್ಟ್ ಕಾಲ್ಫಾರ್ಮ್ ಮಾಡ್ಬೇಕಂದ್ರೆ MBA ಆರ್ MCom ಬೇಸಿಸ್ ಮೇಲೆ ಕಾಲ್ಫಾರ್ಮ್ ಮಾಡ್ತಾರೆ. ಓಕೆನಾ? ಇದಕ್ಕೆ ಅಡ್ಮಿನ್ ಅಲ್ಲಿ ತುಂಬಾ ಪೋಸ್ಟ್ಗಳಿದಾವೆ. ಅಡ್ಮಿನ್ ಅಸಿಸ್ಟೆಂಟ್ ಅಂತ ಅಪ್ಲೈ ಮಾಡಿದ್ದೀರಲ್ಲ ನೀವೆಲ್ಲರೂ. ಸೊ ಒನ್ ಆಫ್ ದ ಪವರ್ಫುಲ್ ಪೋಸ್ಟ್ ಇದು. ಮತ್ತೆ ಅಡ್ಮಿನ್ ಅಸಿಸ್ಟೆಂಟ್ ಮ್ಯಾನೇಜರ್. ಅಡ್ಮಿನ್ ಅಸಿಸ್ಟೆಂಟ್ ಅಂದ್ರೆ ಆಡಳಿತ ಸಹಾಯಕ ದರ್ಜೆ 2 ಅಂತ ಇದೆಯಲ್ಲ, ಅದೇನಾ ಸರ್? ಅಡ್ಮಿನ್, ಹೌದು ಕರೆಕ್ಟ್. ಅಡ್ಮಿನ್ ಅಸಿಸ್ಟೆಂಟ್ ಅದು. ಅಡ್ಮಿನ್ ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಅಂತ ಹೇಳಿದ್ರೆ ದಿಸ್ ಇಸ್ ಗ್ರೂಪ್ ಎ ಪೋಸ್ಟ್. ಗ್ರೂಪ್ ಎ. ಇದು ಗ್ರೂಪ್ ಸಿ ಪೋಸ್ಟ್. ಆಡಳಿತ ಸಹಾಯಕ ದರ್ಜೆ ಅಂದ್ರೆ ಏನ್ ಸರ್ ಇಂಗ್ಲಿಷ್ ಅಲ್ಲಿ? ಅಡ್ಮಿನ್ ಅಸಿಸ್ಟೆಂಟ್. ಅಡ್ಮಿನ್ ಅಸಿಸ್ಟೆಂಟ್. ಇದು ಗ್ರೂಪ್ ಬಿ ನಾ ಸರ್? ಗ್ರೂಪ್ ಸಿ ಮೇಡಮ್ ಇದು. ಗ್ರೂಪ್ ಸಿ. ಓಕೆ. ಮತ್ತೆ ಇಲ್ಲಿ ಇದು ವಿಸ್ತರಣಾಧಿಕಾರಿ ದರ್ಜೆ 3 ಅಂದ್ರೆ ಅದು ಸಿ ಅಲ್ಲ? ಹೌದು ಅಂದ್ರೆ ಎಕ್ಸ್ಟೆನ್ಷನ್ ಆಫೀಸರ್ ಅಂತ ಹೇಳಿದ್ರಲ್ಲ, ಅದೇ ತಾನೇ ವಿಸ್ತರಣಾಧಿಕಾರಿ? ಹೌದು. ಇದರಲ್ಲಿ ಅಡ್ಮಿನ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೂಪ್ ಎ ಬರುತ್ತೆ. ಸೊ ಇದಕ್ಕೆ ಎಲಿಜಿಬಿಲಿಟಿ ಬಂದಿದೆ MBA ಇನ್ ಹ್ಯೂಮನ್ ರಿಸೋರ್ಸ್, ಫುಲ್ ಟೈಮ್ ಮಾಡಿರ್ಬೇಕು. ಸೊ ಬಂದ್ಬಿಡೋಣ ನಮ್ಮ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ಗೆ. ಸೊ ಇಲ್ಲಿ ಹೆರಾರ್ಕಿ ಗೊತ್ತಾಯ್ತಲ್ಲ ಹೆಂಗ್ ಹೋಗ್ತಾರೆ ಅಂತ ಇವರು. ಸೊ ಇವ್ರು ಏನ್ ಮಾಡ್ತಾರೆ, ನಿಮಗೆ ಮಾರ್ಕೆಟಿಂಗ್ ರಿಲೇಟೆಡ್ ಆಕ್ಟಿವಿಟೀಸ್ ಏನಿರುತ್ತೆ, ನಿಮಗೆ ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟ್ ಆಗಿರ್ಬೋದು, ಇನ್ ಕೊಲಾಬರೇಷನ್ ವಿತ್ DTs, ಡೈರಿ ಟೆಕ್ನಾಲಜಿ ಮಾಡಿರ್ತಾರಲ್ಲ ಅವ್ರ ಜೊತೆ. ಇವ್ರು ಟೆಕ್ನಿಕಲ್ ಆಫೀಸರ್ ಅಥವಾ ಅಸಿಸ್ಟೆಂಟ್ ಮ್ಯಾನೇಜರ್ಗಳಾಗಿರ್ತಾರೆ ಅಥವಾ ಡೆಪ್ಯೂಟಿ ಮ್ಯಾನೇಜರ್ಗಳಾಗಿರ್ತಾರೆ. ನ್ಯೂ ಪ್ರಾಡಕ್ಟ್ ಡೆವಲಪ್ಮೆಂಟು, ಇವಾಗ ನಿಮಗೆ ಪ್ರಾಡಕ್ಟಿನ ಪ್ಯಾಕೇಜಿಂಗ್ ಮೆಟೀರಿಯಲ್ ರಿಲೇಟೆಡ್, ಡಿಸೈನ್ಸು, ಸೈಜು, ಡಿಸೈನ್ ಆಗಿರ್ಬೋದು, ಸೈಜ್ ಆಗಿರ್ಬೋದು, ಇದರ ರಿಲೇಟೆಡ್. ಮತ್ತೆ ನಿಮಗೆ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ಸ್ ಜೊತೆ ಇಂಟ್ರಾಕ್ಷನ್. ನಿಮ್ಮಲ್ಲಿ ಯಾರೇ ಆಗ್ಲಿ, ನೀವು ನಂದಿನಿ ಹಾಲನ್ನ ಇಲ್ಲ ನಂದಿನಿ ಪ್ರಾಡಕ್ಟ್ಸ್ ಅನ್ನ ತಗೊಂಡಾಗ ನಿಮ್ಮಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅಲ್ಲಿ ಕಸ್ಟಮರ್ ನಂಬರ್ ಕೊಟ್ಟಿರ್ತಾರೆ. ಅದನ್ನ ನೀವು ಕಾಲ್ ಮಾಡಿದಾಗ ನಿಮ್ಮನ್ನ ಬಂದು ಭೇಟಿ ಆಗೋರೆ ಈ ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಆರ್ ಮಾರ್ಕೆಟಿಂಗ್ ಅಸಿಸ್ಟೆಂಟ್ ಮ್ಯಾನೇಜರ್ ಅಥವಾ ಮಾರ್ಕೆಟಿಂಗ್ ಆಫೀಸರ್ಗಳು ಇರ್ತಾರಲ್ಲ, ಇದ್ರಲ್ಲಿ ಯಾರಾದ್ರೂ ಒಬ್ರು ಬಂದಿದೆ ನಿಮ್ ಕ್ವೈರಿನ ರಿಸಾಲ್ವ್ ಮಾಡ್ತಾರೆ. ಸರ್ ಇದರಲ್ಲಿ ಟ್ರೈನಿಂಗ್ ಕೊಡ್ತಾರೆ ಸರ್? ಹೌದು ನಿಮಗೆ ಹೇಳಿ ನಾಲೆಜ್ ಇರಲ್ಲ ಸರ್, ಡೈರೆಕ್ಟ್ ಆಗಿ ಇದು ಮಾಡಂಗಿಲ್ಲ ಸರ್? ಮಾಡ್ತಾರೆ. ಟ್ರೈನಿಂಗ್ ಕೊಟ್ಟೆ ನಿಮಗೆ ಫರ್ದರ್ ಏನೇ ಆಗಿರ್ಲಿ ಇದು ಮಾಡೋದು. ಟ್ರೈನಿಂಗ್ ಕೊಡ್ತೀರಾ ಅಂದ್ರೆ ನೀವು ಏನ್ ಮಾಡ್ತೀರಾ, ನಿಮ್ಗೆ ಏನ್ ಗೊತ್ತಿಲ್ದಿರಾ ಅಲ್ವಾ? ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, ನಿಮ್ಗೆ ಫುಲ್ ಕಂಪ್ಲೀಟ್ ಟ್ರೈನಿಂಗ್ ಕೊಡ್ತಾರೆ. ಮತ್ತೆ ಮಾರ್ಕೆಟಿಂಗ್ ಅವ್ರು ಏನ್ ಮಾಡ್ತಾರೆ, ಇವಾಗ ನೀವು ಕೇಳಿರ್ಬೋದು ನಂದಿನಿ ಬೂತ್ಗಳು ಇರುತ್ತದಲ್ಲ, ಇದನ್ನೆಲ್ಲ ಒಂದು ಸರ್ಟೈನ್ ಎಕ್ಸ್ಟೆನ್ಷನ್ ಅಲ್ಲಿ ಬೇಸ್ಡ್ ಆನ್ ದ ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್, ಏರಿಯಾ ಪ್ಲಸ್ ಡೆನ್ಸಿಟಿ, ಆನ್ ದಿಸ್ ಬೇಸಸ್ ನಿಮಗೆ KMF ಬೂತ್ಗಳನ್ನ ಅಲೋಕೇಟ್ ಮಾಡ್ತಾರೆ. ನಂದಿನಿ ಬೂತ್ಗಳನ್ನ ನೋಡಿರ್ತೀರಲ್ಲ ನೀವು, ಔಟ್ಲೆಟ್ಸ್ ಅನ್ನ, ನಂದಿನಿ ಔಟ್ಲೆಟ್ಸ್ ನೋಡಿದಿರೋ ಇಲ್ವೋ ಸರ್? ಸೊ ಇದನ್ನ ಏರಿಯಾ ಮತ್ತೆ ಪಾಪ್ಯುಲೇಷನ್, ಇವಾಗ ಬೆಂಗಳೂರಲ್ಲಿ ಅಂತ ಹೇಳಿದ್ರೆ ವೆರಿ ನಿಯರ್ ಬೈ ಇರುತ್ತೆ.
ಬಟ್ ಬೇರೆ ಡಿಸ್ಟ್ರಿಕ್ಸ್ ಅಥವಾ ಬೇರೆ ತಾಲೂಕುಗಳೆಲ್ಲ ಆದ್ರೆ ಒಂದು ಸ್ವಲ್ಪ ದೂರ ದೂರ ಕೊಡ್ತಾರೆ, ಬಿಕಾಸ್ ಡೆನ್ಸಿಟಿ ಕಡಿಮೆ ಇರುತ್ತೆ ಅಂತ. ಡೆನ್ಸಿಟಿ ಅಂದ್ರೆ ಜನಸಂಖ್ಯೆ, ಪಾಪ್ಯುಲೇಷನ್ ಪರ್ ಸ್ಕ್ವೇರ್ ಕಿಲೋಮೀಟರ್. ಓಕೆನಾ. ಮತ್ತೆ ಅವ್ರಿಗೆ ರೆಫ್ರಿಜರೇಟರ್ ಪ್ರೊವೈಡ್ ಮಾಡ್ತಾರೆ. ರೆಫ್ರಿಜರೇಟರ್ಸ್, ಇವಾಗ ನಂದಿನಿ ಬೂತ್ ಓಪನ್ ಮಾಡಿರೋರಿಗೆ ರೆಫ್ರಿಜರೇಟರ್ಸ್, ಮತ್ತೆ ಅವರಿಗೆ ರೆಂಟ್ ಪ್ರೊವೈಡ್ ಮಾಡ್ತಾರೆ. ಇಷ್ಟೊಂದೆಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ಕೊಡ್ತಾರೆ ನಂದಿನಿ ಕಡೆ. ಸಾಮಾನ್ಯ ನಾವು ಮಾಡ್ಬೋದಾ ಸರ್ ಈಗ? ಏನ್ ಹೇಳಿ? ಅಂದ್ರೆ ನಾವು ಈಗ ತಾಲೂಕೊಳಗೆ ಮಾಡ್ಬೋದಾ ಸರ್ ಅದನ್ನ? ಮಾಡಿ. ಇವಾಗ ನೀವು ಇದನ್ನ ಹೆಂಗ್ ಮಾಡ್ಬೇಕಂತ ಹೇಳಿದ್ರೆ, ಯು ಶುಡ್ ಹ್ಯಾವ್ ಟು ಅಪ್ರೋಚ್ ಮಾರ್ಕೆಟಿಂಗ್ ಆಫೀಸರ್ ಇರ್ತಾರಲ್ಲ, ಓಕೆ, ಅವ್ರನ್ನ ಅಪ್ರೋಚ್ ಮಾಡಿ. ಅವರು ಏನ್ ಮಾಡ್ತಾರೆ, ನಿಮ್ಮ ಡೀಟೇಲ್ಸ್ ಎಲ್ಲ ತಗೊಂಡು ನಿಮ್ಮ ಏರಿಯಾನ ಇದು ಸೆನ್ಸಸ್ ಮಾಡ್ಬಿಟ್ಟು ಅಲ್ಲಿ ನಿಮ್ಗೆ ಎಲಿಜಿಬಲ್ ಇದೆಯೋ ಇಲ್ವೋ ಅಂತ ನೋಡ್ಬಿಟ್ಟು ಅವ್ರ ಅಸಿಸ್ಟೆಂಟ್ ಮ್ಯಾನೇಜರ್ ಮಾರ್ಕೆಟಿಂಗ್ ಗೆ ರಿಪೋರ್ಟ್ ಕೊಡ್ತಾರೆ. ಅವ್ರ ಕಡೆಯಿಂದ ಡೆಪ್ಯೂಟಿ ಮ್ಯಾನೇಜರ್ ಹೋಗುತ್ತೆ. ಅವ್ರು ಅಪ್ರೂವ್ ಮಾಡಿದ್ರೆ ಇಟ್ ವಿಲ್ ಬಿ ಸ್ಯಾಂಕ್ಷನ್ ಟು ಯು ಪೀಪಲ್. ಈಗ ಸ್ಯಾಂಕ್ಷನ್ ಅಂದ್ರೆ ಈಗ ಮಂತ್ಲಿ ಸ್ಯಾಲರಿ ಮೇಲೆ ಇದ್ ಮಾಡ್ತಾರೆ, ಇಲ್ಲ ಇಷ್ಟು ಮಾರ್ತೀವಿ ಅದ್ರ ಮೇಲೆ ಬೇಸಿಸ್ ಈ ತರ? ನಿಮ್ಗೆ ಸ್ಯಾಂಕ್ಷನ್ ಮಾಡೋದು ಮಂತ್ಲಿ ಸ್ಯಾಲರಿ ಅಂತಲ್ಲ, ಇಲ್ಲಿ ಏನಂದ್ರೆ ನಿಮ್ಗೆ ಮಾರ್ಜಿನ್ ಕೊಡ್ತಾರೆ. ಓಕೆ, ಮಾರ್ಜಿನ್ ಆನ್ ಪ್ರಾಡಕ್ಟ್ಸ್ ಸರ್ಟೈನ್. ಇವಾಗ ನಿಮ್ಗೆ ಒಂದು ಪ್ರಾಡಕ್ಟ್ ಮೇಲೆ 1.5 ಪೈಸಾನೋ ಇಲ್ಲ 1 ರೂಪಿನೋ ಈ ತರ ನಿಮ್ ಪ್ರಾಡಕ್ಟ್ ಮೇಲೆ ಮಾರ್ಜಿನ್ ಕೊಡ್ತಾರೆ. ಸೊ ಈ ಪ್ರಾಫಿಟ್ ಅನ್ನು ನೀವು ಇಟ್ಕೊಂತೀರಾ, ಇನ್ನು ಉಳಿದಿರೋ ಪ್ರಾಫಿಟ್ ಅನ್ನ ಇವ್ರಿಗೆ ಡೈರಿ ಅವ್ರು ಕೊಡ್ತೀರಾ, ಅವ್ರ ಪ್ರಾಡಕ್ಟ್ಸ್ ಅನ್ನ ಸೇಲ್ ಮಾಡ್ಕೊಡ್ತೀರಾ ನೀವು. ಈಗ ಹಾಲಿಂದು ಬರೀ ಈಗ ಎಕ್ಸ್ಪೈರಿ ಡೇಟ್ ಇರ್ತದೆ ಸರ್, 2 days ಅಷ್ಟೇ, 2 days 3 days. ಸೊ ಅದಾದ್ಮೇಲೆ ಹಂಗೆ ಇರುತ್ತಲ್ವ ಸರ್? ಯು ಶುಡ್ ಹ್ಯಾವ್ ಟು ಸೇಲ್ ಅಲ್ವಾ. ಇವಾಗ ನಿಮಗೆ ನೀವು ಹೆಂಗ್ ಮಾಡ್ತೀರಾ ಅಂತ ಹೇಳಿದ್ರೆ, ಇವಾಗ ಎಕ್ಸ್ಪೈರಿ ಡೇಟ್ ಹಾಲಿಂದು 2 days ಇದೆ ಅನ್ಕೊಳ್ಳಿ. 2 days ಇದೆ ಅಂತ ಹೇಳಿದ್ರೆ ನೀವು ವೆನ್ ಯು ಆರ್ ಡೂಯಿಂಗ್ ಒಂದು ಔಟ್ಲೆಟ್ ಓಪನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿದ್ರೆ, ನೀವು ಫಸ್ಟ್ ಅಸೆಸ್ ಮಾಡ್ಕೋಬೇಕು ನಿಮ್ಮ ಹತ್ರ ಎಷ್ಟೊಂದು ಲೀಟರ್ಸ್ ಆಫ್ ಮಿಲ್ಕ್ ಸೇಲ್ ಆಗುತ್ತೆ ಅಂತ. ಇವಾಗ 50 ಲೀಟರ್ ಸೇಲ್ ಆಗ್ತಿದ್ರೆ ಯು ಶುಡ್ ಹ್ಯಾವ್ ಟು ಆರ್ಡರ್ 50 ಲೀಟರ್ಸ್ ಓನ್ಲಿ ಅಲ್ವಾ. ನಿಮಗೆ 50 ಲೀಟರ್ಸ್ ಆರ್ಡರ್ ಮಾಡಿಬಿಟ್ಟು ಬರೀ 10 ಲೀಟರ್ ಸೇಲ್ ಆಯ್ತು, ಇನ್ನು 40 ಲೀಟರ್ ಸೇಲ್ ಆಗಿಲ್ಲ ಅಂತ ಹೇಳಿದ್ರೆ ಇದು ಹೊಣೆಗಾರಿಕೆ ಯಾರು? ಸೇಲ್ ಆಗಿಲ್ಲ. ಅದು ವಾಪಸ್ ಏನ್ ತಗೊಂತಾರ ಅಂತ ಕೇಳಿದ್ರು ಸರ್. ಇಲ್ಲ ವಾಪಸ್ಸು ಸರ್ಟೈನ್ ಕಂಡೀಷನ್ ಅಲ್ಲಿ ತಗೊಂಡ ಮೇಲೆ ನೆಕ್ಸ್ಟ್ ನಿಮಗೆ ಇಷ್ಟೊಂದು ಲೀಟರ್ಸ್ ಅವ್ರು ಕೊಡೋದಿಲ್ಲ, ಬರೀ 10 ಲೀಟರ್ಸ್ ಕೊಡ್ತಾರೆ. ಮತ್ತೆ ನಿಮಗೆ ಸೇಲ್ ಮಾಡೋ ಕೆಪಾಸಿಟಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇವು ಔಟ್ಲೆಟ್ ಅನ್ನು ಅವ್ರು ಕ್ಲೋಸ್ ಮಾಡಿಸ್ಬಿಡ್ತಾರೆ. ಅವ್ರು ವರ್ಕೌಟ್ ಆಗ್ಬೇಕಲ್ಲ ಪ್ರತಿಯೊಂದಕ್ಕೂ. ವರ್ಕೌಟ್ ಆದ್ರೆ ಮಾತ್ರ ನಿಮ್ ಕಂಟಿನ್ಯೂಯೇಷನ್ ಕೊಡ್ತಾರೆ. ಸೊ ಮೋಸ್ಟ್ಲಿ ಇಂಥ ಕಂಡೀಷನ್ಸ್ ಬರೋದಿಲ್ಲ, ಎಲ್ರು ಸೇಲ್ ಮಾಡ್ಬಿಡ್ತಾರೆ. ಯಾಕೆಂದ್ರೆ ಎಲ್ರು ಟೀ ಇಲ್ದಿರಾ, ನಮ್ಮ ಜನ ಊಟ ಇಲ್ದಿರಾ ಆದ್ರೂ ಬ್ರದಕ್ತಾರೆ ಹೊರತು ಟೀ ಇಲ್ದಿರಾ ಯಾರು ಬ್ರದಕೋದಿಲ್ಲ. ಇಂಡಿಯನ್ಸ್, ವಿ ದ ಪ್ರೌಡ್ ಇಂಡಿಯನ್ಸ್ ಅಲ್ವಾ. ಮೇಡಮ್ ಏನೋ ಹೇಳ್ತಿದ್ರಿ, ಏನೋ ಡೌಟ್ ನಿಮ್ದು? ಓಕೆ, ನಾವು ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಹೋಗೋಣ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್ ಬಂದಿದೆ ಮಾರ್ಕೆಟಿಂಗ್. ಆದ ಮೇಲೆ ನೆಕ್ಸ್ಟ್ ಬಂದಿದೆ ಅಕೌಂಟ್ಸ್ ಇದೆ, ಮತ್ತೆ ವೆಟರ್ನರಿ ಆಯ್ತು. ಲಾಸ್ಟ್ ಡಿಪಾರ್ಟ್ಮೆಂಟ್ ಅಕೌಂಟ್ಸ್. ಇದನ್ನ ಹೇಳ್ಬಿಟ್ಟು ಇವತ್ತು ಕ್ಲಾಸ್ ಕ್ಲೋಸ್ ಮಾಡೋಣ. ನಿಮ್ಮ ಡೌಟ್ಸ್ ಏನೇ ಇದೆಯೇ ಈ ಡೌಟ್ಸ್ ಅನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಒಂದೊಂದೇ ಕ್ವಶನ್ ತಗೊಂಡು ಐ ವಿಲ್ ರಿಸಾಲ್ವ್ ದೆಮ್. ಓಕೆನಾ? ಇದೆಲ್ಲ ಇದಾವೆ ಪಾಯಿಂಟ್ಸ್, ಇದನ್ನೆಲ್ಲ ಡಿಸ್ಕಸ್ ಮಾಡೋಣ. ಓಕೆ ಸರ್, ಎಕ್ಸಾಮ್ ಡೇಟ್ ಸ್ವಲ್ಪ ಮೇ ಅಲ್ಲಿ ಬರೋ ಚಾನ್ಸಸ್ ಇದೆ. ಇದು ಹೆಂಗಾಗುತ್ತೆ ಗೊತ್ತಾ, ಕೋಆಪರೇಟಿವ್ಸ್ ನಾನು ಹೇಳ್ದಲ್ಲ, ದೀಸ್ ಆರ್ ದ ಆಟೋನಮಸ್ ಬಾಡೀಸ್ ಆಗಿರೋದ್ರಿಂದ ಅವರು ಪ್ರತಿ ಮಂತ್ ಒಂದೊಂದು ಮೀಟಿಂಗ್ ಮಾಡ್ತಾರೆ ವಿತ್ ದ ಬೋರ್ಡ್ ಮೆಂಬರ್ಸ್. ಬೋರ್ಡ್ ಮೆಂಬರ್ಸ್ ಅಲ್ಲಿ ಮೆಜಾರಿಟಿ ಅಪ್ರೂವಲ್ ತಗೊಂಡು ದೇ ವಿಲ್ ಅನೌನ್ಸ್ ದ ಡೇಟ್ಸ್. ಮೋಸ್ಟ್ಲಿ 30 days ಪ್ರೀವಿಯಸ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಸೊ ಇವಾಗ ಮಾರ್ಚ್ ಅಲ್ಲಿ ಏನಾದ್ರು ಫಿಕ್ಸ್ ಆಗಿದ್ರೆ ದೇ ವುಡ್ ಹ್ಯಾಡ್ ಅನೌನ್ಸ್ಡ್. ಅದು ಆಗಿಲ್ಲ. ಇನ್ನು ಏಪ್ರಿಲ್ ಅಲ್ಲಿ ಮೀಟಿಂಗ್ ಆಗುತ್ತೆ, ಫಸ್ಟ್ ಆರ್ ಸೆಕೆಂಡ್ ವೀಕ್ ಅಲ್ಲಿ ಮೀಟಿಂಗ್ ಆದಾಗ ಇಫ್ ದೇ ಡಿಸೈಡ್ ಇಟ್, ಎಲ್ಲರೂ ಮೆಜಾರಿಟಿಯಲ್ಲಿ ಅಪ್ರೂವ್ ಆದ್ರೆ ನಿಮಗೆ ಮೇ ಅಲ್ಲಿ ಆಗೋ ಚಾನ್ಸಸ್ ಇದೆ ಅಲ್ವಾ. ಡೌಟ್ ನಿಮ್ಗೆ ಸಿಗ್ತಾ ಆನ್ಸರ್? ಸರ್ ಆಲ್ರೆಡಿ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಸರ್ ಶಿಮುಲ್ದು. ಹೌದು ಮೇಡಮ್, ಡೇಟ್ ಕಂಪ್ಲೀಟ್ ಆಗಿದೆ ಮೇಡಮ್, 21 February. ಒಂದು 2-3 ಟೈಮ್ಸ್ ಇವರು ಎಕ್ಸ್ಟೆಂಡ್ ಮಾಡಿದ್ರಲ್ಲ, ಅದರಲ್ಲಿ ತುಂಬಾ ಜನ ಕನ್ಫ್ಯೂಷನ್ ಆಗಿದ್ದಾರೆ. ಈಗ ಅಪ್ಲೈ ಮಾಡಕ್ ಆಗಲ್ವಾ ಸರ್? ಇಲ್ಲ ಮೇಡಮ್, ಇವಾಗ ಆಗೋದಿಲ್ಲ, ಡೇಟ್ಸ್ ಎಲ್ಲ ಕ್ಲೋಸ್ ಆಗಿದೆಯಲ್ಲ. ಸೊ ಯು ನೀಡ್ ಟು ಫೋಕಸ್ ಆನ್
ಪ್ರಿಪರೇಷನ್ ಅಂಡ್ ಅದರ್. ಇದು ಏನಂದ್ರೆ KMF ಅಲ್ಲಿ ಪ್ರತಿ ವರ್ಷ ಇಲ್ಲಾಂದ್ರೆ 2 ವರ್ಷಕ್ಕೊಮ್ಮೆ ಯಾವುದೋ ಒಂದು ಡೈರಿಯಲ್ಲಿ ಇದಾಗುತ್ತೆ. ಇವಾಗ ನಡೀತಿರುವ ಪ್ರೆಸೆಂಟ್ ಏನಂದ್ರೆ ಜಾಬ್ ಕ್ರೈಸಿಸ್ ತುಂಬಾ ನಡೀತಿದೆ ಕರ್ನಾಟಕದಲ್ಲಿ. ಯಾಕೆಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ್ಲಿಂದ ಫ್ರಮ್ ಪಾಸ್ಟ್ 3 years there are no many notification. So we need to wait for the notifications. ಏನಂದ್ರೆ ಇವಾಗ ಸುಮಾರು ವಿದ್ಯಾರ್ಥಿ ಸಂಘಟನೆಗಳು ತುಂಬಾ ಹೋರಾಟ ಮಾಡ್ತಿರೋದ್ರಿಂದ ದೇರ್ ಆರ್ ಹೈ ಚಾನ್ಸಸ್ ಆಫ್ KMF ನೋಟಿಫಿಕೇಶನ್ಸ್ ತುಂಬಾ ಬರೋ ಚಾನ್ಸಸ್ ಇದೆ ಈ ವರ್ಷ ಮತ್ತೆ ಮುಂದಿನ ವರ್ಷ. ಸೊ ಮೈ ಕೈಂಡ್ ರಿಕ್ವೆಸ್ಟ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಶಿಮೂಲ್ ಆರ್ ಎನಿ ಅದರ್ ಎಕ್ಸಾಮ್ಸ್, ಕೈಂಡ್ಲಿ ಫೋಕಸ್ ಆನ್ KMF ಪ್ರೆಸೆಂಟ್ಲಿ. ನಿಮಗೆ KMF ಅಲ್ಲಿ ಬರೋಕ್ಕೆ ಇಷ್ಟ ಇದ್ರೆ ನೀವು KMF ಅಲ್ಲಿ ತುಂಬಾ ನೋಟಿಫಿಕೇಶನ್ ಈ ವರ್ಷ ಮತ್ತೆ ನೆಕ್ಸ್ಟ್ ವರ್ಷ ಬರೋ ಚಾನ್ಸಸ್ ಇದೆ. ಓಕೆನಾ? ನೆಕ್ಸ್ಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಅಕೌಂಟ್ಸ್ ಅಲ್ಲಿ ಏನ್ ಮಾಡ್ಬೋದು, ನೀವೇ ಒಂದ್ ಸ್ವಲ್ಪ ನಿಮ್ಮ ಕಾಮನ್ ಸೆನ್ಸ್ ಯೂಸ್ ಮಾಡ್ಬಿಟ್ಟು ಹೇಳಿ. ಫೈಲ್ ಮೇಂಟೆನೆನ್ಸ್ ಏನ್ ಸರ್? ಸರ್, ಫೈಲ್ ಮೇಂಟೆನೆನ್ಸ್ ಸರ್. ಓಕೆ, ನೆಕ್ಸ್ಟ್ ಇನ್ಕಮಿಂಗ್ ಅಂಡ್ ಔಟ್ಗೋಯಿಂಗ್ ಇನ್ವೆಂಟರಿ ಏನ್ ಮಾಡುತ್ತೆ? ಇನ್ವೆಂಟ್ರಿ, ವೆರಿ ಗುಡ್. ನೆಕ್ಸ್ಟ್ ಇನ್ವೆಂಟ್ರಿ, ಇದನ್ನ ನೆನ್ಪಿಟ್ಕೊಳ್ಳಿ. ಲೀಫೋ ಫಿಫೋ ಬರ್ದು ಇಟ್ಕೊಳ್ಳಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಫ್ಯೂಚರ್ ಡೇಸ್ ಅಲ್ಲಿ. ಇದರದ್ದು ಫುಲ್ ಫಾರ್ಮ್ ನಾಳೆ ನನ್ಗೆ ಹೇಳ್ಬೇಕು ನೀವು. ಲೀಫೋ ಫಿಫೋ ಇವಾಗ ಗೊತ್ತಿದ್ರೆ ಇವಾಗ ಹೇಳ್ಬಿಡಿ, ತೊಂದರೆ ಇಲ್ಲ. ಲಾಸ್ಟ್ ಇನ್ ಫಸ್ಟ್ ಔಟ್, ಫಸ್ಟ್ ಇನ್ ಫಸ್ಟ್ ಔಟ್. ಗುಡ್ ಗುಡ್. ಇಷ್ಟೊಂದು ನೆನಪಲ್ಲಿ ಇಟ್ಕೊಳ್ಳಿ. ದ ಚಾನ್ಸಸ್ ಆಫ್ ದೀಸ್ ಟೈಪ್ ಆಫ್ ಕ್ವಶನ್ಸ್ ಕಮಿಂಗ್ ಇನ್ ಟು ದ ಎಕ್ಸಾಮ್ ಇಟ್ಸ್ ದೇರ್. ಓಕೆ, ನೆಕ್ಸ್ಟ್ ಪಾಯಿಂಟ್ಸ್. ಹೇಳಿ 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 ಹೇಳಿ. Like all credits and debits handling. And also quantity checking. ಏನ್ ಕ್ವಾಂಟಿಟಿ? ಅಂದ್ರೆ ಎಷ್ಟು ಇನ್ಪುಟ್ ಔಟ್ಪುಟ್ ಆಗಿವೆ ಅಂತ. ಕ್ವಾಂಟಿಟಿ. ನೆಕ್ಸ್ಟ್ ಸರ್, ಡೈಲಿ ಅಸೆಸ್ಮೆಂಟ್ ಮಾಡ್ತಾರೆ ಸರ್. ಅಸೆಸ್ಮೆಂಟ್ ಆಫ್ ವಾಟ್? ಫೈಲ್ಸ್, ಅಕೌಂಟ್ಸ್. ಫೈಲ್ಸ್ ಅಂಡ್ ಅಕೌಂಟ್ಸ್. ನೆಕ್ಸ್ಟ್ PO ಕ್ರಿಯೇಟ್ ಮಾಡ್ತಾರೆ. PO ಐ ಥಿಂಕ್ ಪರ್ಚೇಸ್ ಆರ್ಡರ್, ಪರ್ಚೇಸ್ ಆರ್ಡರ್. ನೆಕ್ಸ್ಟ್ ಇನ್ವಾಯ್ಸ್ ಕ್ರಿಯೇಟ್ ಮಾಡ್ತಾರೆ ಅನ್ಸುತ್ತೆ. ಇನ್ವಾಯ್ಸ್, ವೆರಿ ಗುಡ್ ವೆರಿ ಗುಡ್. Budget and profits. Budget and profits. ಎಕ್ಸ್ಪೆನ್ಸಸ್. Expenses. Next ಮತ್ತೆ ಇನ್ನೇನಾದ್ರು? ಓಕೆ ಓಕೆ, ತುಂಬಾ ಪಾಯಿಂಟ್ಸ್ ಕೊಟ್ಟಿದ್ದೀರಾ. ಇಲ್ಲಿ ನೋಡಿ, ಏನಂದ್ರೆ ಫೈಲ್ಸ್ ಮೇಂಟೆನೆನ್ಸ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಮೇಂಟೈನ್ ಮಾಡುತ್ತೆ. ಮತ್ತೆ ಇನ್ವೆಂಟ್ರಿ, ಇಟ್ಸ್ ಎ ವೆರಿ ವ್ಯಾಲಿಡ್ ಪಾಯಿಂಟ್. ಇನ್ವೆಂಟ್ರಿ ಎಲ್ಲ ಅಕೌಂಟ್ಸ್ ಅವರು ಮೇಂಟೈನ್ ಮಾಡ್ತಾರೆ. ಇನ್ವೆಂಟ್ರಿ ಅಂದ್ರೆ ನಿಮಗೆ ಪ್ಯಾಕಿಂಗ್ ಮೆಟೀರಿಯಲ್ ಆಗಿರ್ಬೋದು, ಮತ್ತೆ ಮೆಕ್ಯಾನಿಕಲ್ ಮೆಟೀರಿಯಲ್, ಮೋಟರ್ಸ್, ಪಂಪ್ಸ್ ಆಗಿರ್ಬೋದು, ಮತ್ತೆ ನಿಮಗೆ ಯೂನಿಫಾರ್ಮ್ಸ್ ಬರುತ್ತೆ, ಇಯರ್ಲಿ ಯೂನಿಫಾರ್ಮ್ಸ್ ಕೊಡ್ತಾರೆ, ಅದ್ರ ಮೇಂಟೆನೆನ್ಸ್ ಆಗಿರ್ಬೋದು. ಶೂಸ್ ನಿಮ್ಗೆ ಇಯರ್ಲಿ ಕೊಡ್ತಾರೆ, ಸೇಫ್ಟಿ ಶೂಸ್ ಕೊಡ್ತಾರೆ, ಅದ್ರ ಮೇಂಟೆನೆನ್ಸ್ ಆಗಿರ್ಬೋದು. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ನಿಮ್ಗೆ ಯಾವುದೇ ಒಂದು ಮೆಟೀರಿಯಲ್ ಡೈರಿ ಒಳಗೆ ಬರಲಿ, ಅಪಾರ್ಟ್ ಫ್ರಮ್ ಮಿಲ್ಕ್, ಬಿಕಾಸ್ ಮಿಲ್ಕ್ ಇಸ್ ದ ಡೈಲಿ ಇನ್ಕಮ್ ಅಂಡ್ ಡೈಲಿ ಔಟ್ ಗೋಯಿಂಗ್ ಅಲ್ವಾ. ಅಪಾರ್ಟ್ ಫ್ರಮ್ ದಟ್, ಇನ್ ವೇ ಅದರ್ ಥಿಂಗ್ಸ್ ಲೈಕ್ ನಿಮಗೆ ಬುಕ್ಸ್ ಆಗಿರ್ಬೋದು, ಬುಕ್ಸ್ ಅಂದ್ರೆ ಫೈಲ್ ಮೇಂಟೆನೆನ್ಸ್ಗೆ ಬುಕ್ಸ್ ಆಗಿರ್ಬೋದು, ಮತ್ತೆ ನಿಮಗೆ ಪ್ಯಾಕಿಂಗ್ ಮೆಟೀರಿಯಲ್ಸ್ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಮತ್ತೆ ನಿಮಗೆ ಮೈನ್ಯೂಟ್ ಸಬ್ ಮೆಟೀರಿಯಲ್ಸ್ ಇರ್ತವೆ, ಅದರದ್ದು ಮೇಂಟೆನೆನ್ಸ್ ಆಗಿರ್ಬೋದು. ಪ್ರತಿಯೊಂದು ಇವ್ರ ಇನ್ವೆಂಟ್ರಿಯಲ್ಲಿ ಇವರೇ ಮೇಂಟೈನ್ ಮಾಡೋದು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವರು. ಮತ್ತೆ ಕ್ರೆಡಿಟ್ಸ್ ಅಂಡ್ ಡೆಬಿಟ್ಸ್. ಎಸ್, ಇವಾಗ ನಿಮಗೆ ಯಾರು ಮಿಲ್ಕ್ ಬೂತ್ಗಳು ಓಪನ್ ಮಾಡ್ಕೊಂಡಿರ್ತಾರಲ್ಲ, ಅವ್ರಿಗೆ ಟ್ರಾನ್ಸ್ಪೋರ್ಟಿಂಗ್ ಏಜೆನ್ಸೀಸ್ ಬೇರೆ ಇರುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ಹಾಲು ತಗೊಂಡ್ ಹೋಗ್ಬಿಟ್ಟು ಕೊಡ್ತಾರಲ್ಲ, ಅವ್ರ ಕಡೆಯಿಂದ ಅಮೌಂಟ್ ಕಲೆಕ್ಟ್ ಮಾಡ್ತಾರೆ. ಆ ಅಮೌಂಟ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದೆ
ಇಲ್ಲಿ ಯಾರು ಅಕೌಂಟ್ಸ್ ಅಲ್ಲಿ ಇರ್ತಾರೆ ಅವ್ರ ಹತ್ರ ಡಿಪಾಸಿಟ್ ಮಾಡ್ತಾರೆ. ಅವ್ರ ಹತ್ರ ಎಷ್ಟೊಂದು ಹಾಲ್ ಹೋಗಿದೆಯಾ ಅಷ್ಟೊಂದು ಅಮೌಂಟ್ ಇವ್ರು ಡಿಪಾಸಿಟ್ ಮಾಡ್ಬೇಕು ಆನ್ ರೆಗ್ಯುಲರ್ ಬೇಸಿಸ್. ಈ ತರ ಡಿಪಾಸಿಟ್ ಮಾಡ್ತಾರಲ್ಲ, ಸೊ ದಿಸ್ ಇಸ್ ನಥಿಂಗ್ ಬಟ್ ಕ್ರೆಡಿಟ್ಸ್ ಅಂಡ್ ಕ್ರೆಡಿಟ್ಸ್ ಯಾವುದೇ ಕಾರಣ ಕೊಡೋದಿಲ್ಲ. ಇಟ್ಸ್ ಲೈಕ್ ಒನ್ ಡೇ ಅಜೆಂಡಾ. ಸೊ ಇದನ್ನ ಅಮೌಂಟ್ ಹ್ಯಾಂಡ್ಲಿಂಗು ಇವರೇ ನೋಡ್ಕೊಳೋದು. ಸೊ ಅದಾದ್ಮೇಲೆ ಇನ್ನು ಕ್ವಾಂಟಿಟಿ, ಇಟ್ಸ್ ಎ ವೆರಿ ಜನರಲಿಸ್ಟಿಕ್ ಆನ್ಸರ್. ಡೈಲಿ ಅಸೆಸ್ಮೆಂಟ್ ಫೈಲ್ಸ್ ಅಂಡ್ ಡೈಲಿ, ಎಸ್ ಇಟ್ ವಿಲ್ ಗೋ ಡೈಲಿನೇ ಮಾಡಬೇಕು. ಯಾಕೆಂದ್ರೆ ಅಮೌಂಟ್ಸು ಒಂದು ದಿವಸ ಏನಾದರೂ ಟ್ಯಾಲಿ ಆಗಿಲ್ಲ ಅಂದ್ರೆ ಇಟ್ ವಿಲ್ ಬಿಕಮ್ ಎ ವೆರಿ ಹ್ಯೂಜ್ ಬರ್ಡನ್ ಆನ್ ದ ನೆಕ್ಸ್ಟ್ ಡೇ. ಮತ್ತೆ ಪರ್ಚೇಸ್ ಆರ್ಡ್ರು ಅಕೌಂಟ್ಸ್ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ಯಾವುದೋ ಒಂದು ಡಿಪಾರ್ಟ್ಮೆಂಟ್, ಇವಾಗ ಅಭಿಯಂತರ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇಂದ ಏನಾದರೂ ಒಂದು ತಗೋಬೇಕು, ಒಂದು ಹೊಸ ಎಕ್ವಿಪ್ಮೆಂಟ್ ಏನಾದರೂ ಇನ್ಸ್ಟಾಲ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಯಾರು ಕಾಂಟ್ಯಾಕ್ಟ್ ಮಾಡ್ತಾರೆ, ಎಕ್ವಿಪ್ಮೆಂಟ್ಸ್ ಅನ್ನ ಯೂಸ್ ಮಾಡೋ ಪರ್ಚೇಸ್ ಮಾಡಿ ಫಸ್ಟ್ ಬೇಸಿಕ್ ಐಡಿಯಾ ಕೊಡೋದು ಇಂಜಿನಿಯರಿಂಗ್ ಎಕ್ವಿಪ್ಮೆಂಟ್ಸ್ ಆದ್ರೆ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರು. ಇನ್ ಕೊಲಾಬ್ರೇಷನ್ ಡೈಲಿ ಟೆಕ್ನಾಲಜೀಸ್ ದೇ ವಿಲ್ ಪ್ಲೇಸ್ ದ ಆರ್ಡರ್. ಅದನ್ನು ವೆರಿಫೈ ಮಾಡ್ತಾರೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್. ಏನ್ ಮಾಡ್ತಾರೆ ಅಂದ್ರೆ, ಒಂದು ಬಿಡ್ಡಿಂಗ್ ಆರ್ಡರ್ ಯಾವುದೇ ಒಂದು ನೀವು ಪರ್ಚೇಸ್ ಮಾಡಬೇಕು ಎಕ್ವಿಪ್ಮೆಂಟ್ಸ್ ಅಂತ ಹೇಳಿದ್ರೆ, ಎಕ್ವಿಪ್ಮೆಂಟ್ ಪರ್ಚೇಸಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಇದು ಮಾಡ್ತಾರೆ, ಬಿಡ್ಡಿಂಗ್ ಮಾಡ್ತಾರೆ. ಒಂದು ಆರ್ಡರ್ ಮಾಡಬೇಕು, ಒಂದು ಡೈರಿ ಕಡೆಯಿಂದ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಹೊರಡಿಸ್ಬೇಕು. ಇದನ್ನು ಬಿಡ್ಡಿಂಗ್ ಮಾಡ್ತಾರೆ. ಅದರಲ್ಲಿ ಅತಿ ಕಡಿಮೆ ಬೆಲೆ, ಲೋವೆಸ್ಟ್ ಪ್ರೈಸ್ ಯಾರು ಬಿಡ್ ಮಾಡ್ತಾರೆ ಅವ್ರಿಗೆ ಈ ಪರ್ಚೇಸಿಂಗು ಆರ್ಡರ್ ಕೊಡ್ತಾರೆ. ಪರ್ಚೇಸ್ ರಿಲೇಟೆಡ್ ಎಲ್ಲ ಇದು ಕೊಡ್ತಾರೆ, ಒಂದು ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಅವ್ರು ಸಪ್ಲೈ ಮಾಡಬೇಕಾಗುತ್ತೆ. ಈ ತರ ನಡೆಯುತ್ತೆ ಎಲ್ಲ. ಈ ಪ್ರೈಸಸ್ ಎಲ್ಲ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ಎಲ್ಲ ಇವರು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವ್ರು ನೋಡ್ಕೊಂತಾರೆ. ಮತ್ತೆ ಇನ್ವಾಯ್ಸ್ ಇಸ್ ನಥಿಂಗ್ ಬಟ್ ಪರ್ಚೇಸ್ ಮಾಡಿದ್ಮೇಲೆ ಏನ್ ಕೊಡ್ತಾರೆ ಲೆಟರ್, ದಟ್ ಈಸ್ ನಥಿಂಗ್ ಬಟ್ ಇನ್ವಾಯ್ಸ್. ಆದ್ಮೇಲೆ ಬಡ್ಜೆಟ್ ಅಂಡ್ ಪ್ರಾಫಿಟ್ಸ್ ಇದನ್ನೆಲ್ಲ ನೋಡ್ಕೊಂತಾರೆ. ಲೈಕ್ ಇವಾಗ ನಿಮಗೆ ಪರ್ ಡೇ ಎಷ್ಟೊಂದು ಸೇಲ್ಸ್ ಆಗುತ್ತೆ, ಪರ್ ಡೇ ಅಲ್ಲಿ ಹೋಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ ಮಂತ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತಲ್ಲ, ಮಂತ್ಲಿನೂ ಮಾಡ್ತಾರೆ, ಬಟ್ ಪರ್ ಡೇ ಅಕೌಂಟ್ಸ್ ಮೇಂಟೈನ್ ಮಾಡಲೇಬೇಕಾಗುತ್ತೆ. ಮತ್ತೆ ಎಕ್ಸ್ಪೆನ್ಸಸ್ ಎಷ್ಟೊಂದು ಎಕ್ಸ್ಪೆನ್ಸ್ ಆಗ್ತಿದೆ, ಹ್ಯಾಂಡ್ಲಿಂಗ್, ಮಿಲ್ಕ್ ಹ್ಯಾಂಡ್ಲಿಂಗ್ಗೆ ಪರ್ ಲೀಟರ್ಗೆ ಎಷ್ಟೊಂದು ಎಕ್ಸ್ಪೆನ್ಸಸ್ ಆಗ್ತಿದೆ, ಇದನ್ನೆಲ್ಲ ನೋಡ್ಕೊಂತಾರೆ. ಸೊ ಇದು ಬಂದಿದೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಕ್ವೈರೀಸ್. ಸೊ ಇದುವರೆಗೆ ನಾನು ಮಾಡಿದ್ದೀನಲ್ಲ, ಇದರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ? ಇವಾಗ ನಿಮ್ಗೆ ಗೊತ್ತಾಗಿರ್ಬೇಕು ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ನೀವು ಬರ್ತೀರಾ ಅಂತ. ಇಲ್ಲಿರೋ 14 ಜನಕ್ಕೂ ಗೊತ್ತಾಗಿರ್ಬೇಕು ಅಲ್ವಾ? ಎಸ್ ಸರ್. ಸರ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಕೂಡ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ವಾ ಸರ್? ನೆಟ್ ಪ್ರಾಫಿಟ್, ಗ್ರಾಸ್ ನೆಟ್ ಪ್ರಾಫಿಟ್, ಇದು ನೆಟ್ ಪ್ರಾಫಿಟ್ ಅಂಡ್ ಗ್ರಾಸ್ ಪ್ರಾಫಿಟ್ ಎಲ್ಲಿ ಹೇಗೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಹೋಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಡೈರಿಯಲ್ಲಿ ಮೇಜರ್ ಪ್ಲೇಯರ್ಸ್ ಬಂದಿದೆ ಡೈರಿ ಟೆಕ್ನಾಲಜಿಸ್ಟ್. ದೇ ಆರ್ ಲೈಕ್ ಅನ್ಸಂಗ್ ವಾರಿಯರ್ಸ್ ತರ. ದೇ ವಿಲ್ ಬಿ ವರ್ಕಿಂಗ್ ಬಿಹೈಂಡ್, ಬಟ್ ಎಲ್ರಿಗೂ ಗೊತ್ತಾಗೋದಿಲ್ಲ. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡೋದು ಅಸಿಸ್ಟೆಂಟ್ ಮ್ಯಾನೇಜರ್ ಇಲ್ಲಾಂದ್ರೆ ಡೆಪ್ಯೂಟಿ ಮ್ಯಾನೇಜರ್ ಇರ್ತಾರಲ್ಲ ಡೈರಿ, ಅವರು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು, ಬಿಕಾಸ್ ಅವ್ರಿಗೆ ದೇ ವಿಲ್ ಬಿ ಸ್ಟಡಿಂಗ್ ದ ಸೇಮ್ ಥಿಂಗ್ ಫಾರ್ 4 years ಅನ್ನೋದ್ರಿಂದ ಅವ್ರ ಫ್ಯಾಟ್ ಪರ್ಸೆಂಟೇಜು, SNF ಪರ್ಸೆಂಟೇಜು ಏನೇನು ಬರುತ್ತೆ ಅದರಲ್ಲಿ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅವ್ರು ಆ ಅಕೌಂಟ್ಸ್ ಅನ್ನ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ದೇ ಆರ್ ಎಕ್ಸ್ಪರ್ಟ್ ಇನ್ ನಂಬರ್ಸ್, ಅವ್ರು ನಂಬರ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಬಟ್ ಇಲ್ಲಿ ಕ್ವಾಲಿಟಿ, ಕ್ವಾಂಟಿಟಿ ಅನ್ನೆಲ್ಲ ಅಸೆಸ್ ಮಾಡಿಬಿಟ್ಟು ಪ್ರೈಮರಿ ವರ್ಕ್ ಮಾಡೋದು ಬಂದಿದೆ ಡೈರಿ DT ಮಾಡಿರೋರು. ಅದಾದ್ಮೇಲೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವರು ಫೈನಲ್ ಅಸೆಸ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಸರ್, ಅದು 1:5 ಸ್ವಲ್ಪ ಹೇಳ್ತೀರಿ ಸರ್? 1:5 ಅಂದ್ರೆ ನಿಮ್ಗೆ ಏನ್ ಡೌಟ್ ಇದೆ ಸರ್? 1:5 ಅಲ್ಲಿ ಅಂದ್ರೆ ಸರ್ ಅದ್ರ ಹೆಂಗೆ ಸೆಲೆಕ್ಷನ್ ಮಾಡ್ತಾರೆ? ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಇವಾಗ ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದೀರಾ ಸರ್? ಸರ್ ಎಕ್ಸ್ಟೆನ್ಷನ್ ಆಫೀಸರ್, ನೆಕ್ಸ್ಟ್ ಆಫೀಸರ್ ಸರ್, ಅಡ್ಮಿನ್ ಅಸಿಸ್ಟೆಂಟ್ ಅಲ್ವಾ? ಸೊ ಎಕ್ಸ್ಟೆನ್ಷನ್ ಆಫೀಸರ್ ಅವರು ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಎಕ್ಸ್ಟೆನ್ಷನ್ ಆಫೀಸರ್ಗೆ ಮೆಂಬರ್ಸ್ ಅಪ್ಲೈ ಮಾಡಿದ್ರೆ, ನಾನು ಒಂದು ಎಕ್ಸಾಂಪಲ್ ತಗೊಂತಿದ್ದೀನಿ. 100 ಮೆಂಬರ್ಸ್ ಅಂತ ಫಿಕ್ಸ್ ಮಾಡ್ಕೊಳಕ್ ಹೋಗ್ಬೇಡಿ, ಬಿಕಾಸ್ ದೀಸ್ ನಂಬರ್ಸ್ ನಿಮ್ಗೆ 1000 ಆದ್ರೂ ಆಗ್ಬೋದು, 10,000 ಆದ್ರೂ ಆಗ್ಬೋದು. ಬಿಕಾಸ್ ದಿಸ್ ಇಸ್ ಬೇಸ್ಡ್ ಆನ್ ದ ಕಾಮನ್ ಡಿಗ್ರಿ ಆಗಿರೋದ್ರಿಂದ ತುಂಬಾ ಜನ ಅಪ್ಲೈ ಮಾಡಿರ್ತಾರೆ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ತಗೊಂತಿದ್ದೀನಿ. ಓಕೆ,
ಓಕೆ 100 ಮೆಂಬರ್ಸ್. ಇದರಲ್ಲಿ ನಮ್ಮ ಸ್ಟೇಟ್ ಲೆವೆಲ್ ಎಕ್ಸಾಮ್ ನಿಮ್ಮ ಕ್ಯಾಟಗರಿಗಳು ಕ್ಯಾಟ್ 1, 2A, 2B, 3A, 3B ಗೊತ್ತಾಯ್ತಾ? SC, ST. ಸೊ ದಿಸ್ ಇಸ್ ಹಾರಿಜಾಂಟಲ್ ರಿಸರ್ವೇಶನ್. ಪ್ರತಿಯೊಂದು ಪೋಸ್ಟ್ಗೆ ಇಷ್ಟೊಂದು ಪೋಸ್ಟ್, 1, 2, 3 ಮತ್ತೆ 1 ಮತ್ತೆ 0. ನಾನು ಎಕ್ಸಾಂಪಲ್ ಹೇಳ್ತೀನಿ ಅಷ್ಟೇ. 4, 1. ಜನರಲ್ ಮೆರಿಟ್ 3 ಇದೆ ಸರ್ ಬರೀ. ಓಕೆ, GM ಮರ್ತೆ ನೋಡಿ, GM 3. ಇದೊಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಇವಾಗ ನಿಮ್ಮದು ಏನ್ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ನೀವು ಒಂದು 3A ಕ್ಯಾಟಗರಿ ಬಿಲಾಂಗ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. 3A ಅಲ್ಲಿ ಒಂದು ಪೋಸ್ಟ್ ಇದೆ. ಇದು ವುಮೆನ್ಗಿದೆ ಇದ್ರೆ ಇಲ್ಲಿ ಮೆನ್ಗಳೆಲ್ಲರೂ ಆಲ್ರೆಡಿ ಔಟ್. ಇಫ್ ಇನ್ ಕೇಸ್ ಇದು 3A ಜನರಲ್ ಇದ್ರೆ ಬೋತ್ ಮೆನ್ ಅಂಡ್ ವುಮೆನ್ ಆರ್ ಎಲಿಜಿಬಲ್. ಗೊತ್ತಾಯ್ತಾ? ನಿಮಗೆ ಫಸ್ಟ್ ಎಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂದ್ರೆ GM ಅಲ್ಲಿ ಕನ್ಸಿಡರ್ ಮಾಡ್ತಾರೆ. GM ಅಲ್ಲಿ ನಿಮ್ಗೆ ಹೈಯೆಸ್ಟ್ ಮಾರ್ಕ್ಸ್ ಬಂತಾ, ನೀವು 3A ಬಿಲಾಂಗ್ ಆಗಿದ್ರು ನಿಮ್ಮನ್ನು GM ಕಳಿಸ್ತಾರೆ. ಅಕಸ್ಮಾತ್ ನಿಮ್ದು ಮಾರ್ಕ್ಸ್ ಕಡಿಮೆ ಬಂತಾ GM ಕನ್ನ, ನಿಮ್ ಕ್ಯಾಟಗರಿಯಲ್ಲಿ ಫಿಕ್ಸ್ ಮಾಡಕ್ ನೋಡ್ತಾರೆ. 3A ಆಗಿದ್ರೆ 3A ಫಿಕ್ಸ್ ಮಾಡ್ತಾರೆ. ಇದರಲ್ಲಿ ನೆಕ್ಸ್ಟ್ ಲೆವೆಲ್ ರಿಸರ್ವೇಶನ್ ಕನ್ನಡ ಮೀಡಿಯಂ, ರೂರಲ್, ಈ ತರ ನೆಕ್ಸ್ಟ್ ಲೆವೆಲ್ ರಿಸರ್ವೇಶನ್ ಇದ್ರೆ ಅದಕ್ಕೆ ಹೋಗ್ತಾರೆ. ಸೊ ಈ ತರ ರಿಸರ್ವೇಶನ್ಸ್ ಹೋಗೋದು. ಫಸ್ಟ್ ನಿಮ್ಗೆ GM ನೋಡ್ತಾರೆ, ಮತ್ತೆ ನಿಮ್ಮ ಕನ್ಸರ್ನ್ಡ್ ರಿಸರ್ವೇಶನ್ ಕ್ಯಾಟಗರಿಗೆ ಹೋಗ್ತಾರೆ. ಮತ್ತೆ ನಿಮ್ ಕನ್ನಡ ಮೀಡಿಯಂ ಇದ್ರೆ ಕನ್ನಡ ಮೀಡಿಯಂ, ರೂರಲ್ ಇದ್ರೆ ರೂರಲ್, ಸ್ಮಾರ್ಟ್ ಪೋಸ್ಟ್ ಅಲ್ಲಿ ಇದ್ರೆ ಅದಕ್ಕೆ ಮೈನ್ಯೂಟ್ ಇದಕ್ಕೆ ಹೋಗ್ತಾರೆ. ಮತ್ತೆ ಇಲ್ಲಿ ಇನ್ನೊಂದು ಬರುತ್ತೆ PH. ಸೊ ಈ ತರ ಮಾಡಿದಾಗ ನಿಮಗೆ GM ಅಲ್ಲಿ 3 ಪೋಸ್ಟ್ಗಳು ಅಂದ್ರೆ ಇಲ್ಲಿ ಟಾಪ್ 15 ಮೆಂಬರ್ಸ್ಗೆ ಇಲ್ಲಿ ಕಳಿಸ್ತಾರೆ. 1:5 ಅಂತ ಹೇಳಿದ್ರೆ ಒಂದು ಪೋಸ್ಟ್ಗೆ 5 ಜನ ಸೆಲೆಕ್ಟ್ ಮಾಡ್ತಾರೆ. ಇಲ್ಲಿ 3 ಪೋಸ್ಟ್ಗಳು ಇರೋದ್ರಿಂದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ. 3 5 15 ಆಗುತ್ತಲ್ವಾ? ಗೊತ್ತಲ್ಲ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ GM ಅಲ್ಲಿ 3 ಪೋಸ್ಟ್ಗಳಿಗೆ ಇದಾವೆ ಅಂತ ಹೇಳಿದ್ರೆ 15 ಜನ ಇಂಟರ್ವ್ಯೂ ಕರೀತಾರೆ. 3A ಅಲ್ಲಿ ಒಂದು ಪೋಸ್ಟ್ ಇರೋದ್ರಿಂದ 5 ಜನ ಇಂಟರ್ವ್ಯೂ ಕರೀತಾರೆ. ಸೊ ನೀವು 3A ಬಿಲಾಂಗ್ ಆಗಿದ್ದೀರಾ, ಮತ್ತೆ GM ಅಲ್ಲಿ ಕ್ಯಾಂಡಿಡೇಟ್ಸ್ ಯಾರಂದ್ರೆ ಇವ್ರಿಗೆ 15 ಜನ ಕರೀತಾರೆ, 3A ಅಲ್ಲಿ 5 ಜನ ಕರೀತಾರೆ. ಗೊತ್ತಾಯ್ತಾ ಸರ್? ನಿಮ್ಮ ಡೌಟ್ ಸಾಲ್ವ್ ಆಯ್ತಾ? ಸರ್ ಓಕೆ. ಸೊ ಎನಿ ಅದರ್ ಡೌಟ್ಸ್? ಸರ್ ಇದು ಮಾರ್ಕ್ ಕಟ್ ಆಫ್ ಸರ್ ಈ ಮೆಕ್ಯಾನಿಕಲ್ ಅಲ್ಲಿ ನಿಮಗೆ ಇಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇದುವರೆಗೆ ಕ್ಲಾಸ್ ನಾನು ಮಾಡಿದ್ದೀನಲ್ಲ, ಅದ್ರ ಬೇಸಿಸ್ ಮೇಲೆ ಮಾತ್ರ ಡೌಟ್ಸ್ ಕೇಳಿ. ನಿಮ್ಮ ಡೌಟ್ಸ್ ಗಳನ್ನ ನಾನು ಉಳಿದಿರೋ ಕ್ವಶನ್ಸ್ ಎಲ್ಲ ಮೆನ್ಷನ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಇನ್ನು ನಿಮ್ ಬೇರೆ ಡೌಟ್ಸ್ ಇದ್ರು ವಿ ವಿಲ್ ಇನ್ಕ್ಲೂಡ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಇದುವರೆಗೆ ಏನ್ ಕ್ಲಾಸ್ ಆಗಿದೆ ಅದರಲ್ಲಿ ನಿಮ್ಗೆ ಡೌಟ್ಸ್ ಇದ್ರೆ ಕೇಳಿ. ಸೊ ಐ ಹೋಪ್ ನಿಮ್ಗೆ ಎಲ್ರಿಗೂ ಕ್ಲಾಸಸ್ ಎಲ್ಲ ಓಕೆ ಅಲ್ಲ? ಪೊಲಿಟಿದು, ಕನ್ನಡ ಗ್ರಾಮರ್ ಎಲ್ಲ ಕ್ಲಾಸಸ್ ತುಂಬಾ ಚೆನ್ನಾಗಿ ನಡೀತಲ್ಲ? GK ಕ್ಲಾಸಸ್, ಜಿಯೋಗ್ರಫಿ ಅವೆಲ್ಲ? ಸರ್ ಇವಾಗ ನಂದು ಕ್ಲಾಸಸ್ ಚೆನ್ನಾಗಿ ನಡೀತಿದೆಯಲ್ಲ? ಎನಿ ಚೇಂಜಸ್ ಯು ನೀಡ್ ಫ್ರಮ್ ಮೈ ಸೈಡ್? ಸರ್ ಒಂದು ಡೌಟ್ ಇದೆ ಸರ್. ಕೇಳಿ ಸರ್, ರಿಲೇಟೆಡ್ ಟು ಎಕ್ಸಾಮ್. ಸರ್ ಅದು ಬಬ್ಲಿಂಗ್ ಮಾಡೋದೇ ಇಲ್ಲ ಸಿಸ್ಟಮ್ ಬಬ್ಲಿಂಗ್ ಈ ತರ ಬಬ್ಲಿಂಗ್ ಮಾಡಬೇಕು, ಈ ತರ. ಹಾ ಸರ್, ಥ್ಯಾಂಕ್ ಯು ಸರ್. ಈ ತರ ಓಕೆ. ಸೊ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ರೆಫರ್ ಮಾಡಿ ಎಂಕರೇಜ್ ಇಂಡಿಯಾ KMF ಕ್ಲಾಸಸ್ ಅನ್ನ, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಟು ಮೆನಿ ಪೀಪಲ್ಸ್. ಅದು ಇಮೇಜ್ ಇದೆಯಲ್ಲ ನಮ್ದು ಗ್ರೂಪ್ ಅಲ್ಲಿ ಹಾಕಕ್ ಹೇಳ್ತೀನಿ ನಾನು, ಅದನ್ನ ಆದಷ್ಟು ಶೇರ್ ಮಾಡಿ, ತುಂಬಾ ಜನಕ್ಕೆ ತಲುಪ್ಲಿ. ಅದರ್ ಪೀಪಲ್ಸ್ ಟೇಕ್ ದ ಅಡ್ವಾಂಟೇಜ್ ಆಫ್ ಇಟ್. ಓಕೆನಾ? ಎಂಡ್ ಮಾಡೋಣ ಕ್ಲಾಸ್ ಇವತ್ತು. ಇಂಗ್ಲಿಷ್ ಗ್ರಾಮರ್ ಸರ್ ಫರ್ದರ್ ಕ್ಲಾಸಸ್ ಅಲ್ಲಿ ನಡೆಯುತ್ತೆ ಸರ್. ಇವಾಗ ಲೆಟ್ ದ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಗೆಟ್ ಕವರ್ಡ್ ಅಲ್ವಾ? KMF, ಕೋಆಪರೇಟಿವ್ಸ್, ಇಂಗ್ಲಿಷ್ ತಗೊಂತಾರೆ, ಇನ್ನು ಉಳಿದಿರೋ ಕ್ಲಾಸಸ್ ಎಲ್ಲ ತಗೊಂತಾರೆ ಅಟ್ ದ ಲೇಟರ್ ಸ್ಟೇಜಸ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಎವ್ರಿವನ್, ಥ್ಯಾಂಕ್ ಯು. ನಾಳೆಯಿಂದ ತಪ್ಪದೆ ಕ್ಲಾಸಸ್ ಅಟೆಂಡ್ ಮಾಡಿ. KMF ಕ್ಲಾಸಸ್ ನಾನು ಹೇಳ್ತೀನಲ್ಲ,
ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸಸ್ ರನ್ನಿಂಗ್ ನೋಟ್ಸ್ ನೀವು ಮೈಂಟೈನ್ ಮಾಡಲೇಬೇಕು, ಓಕೆನಾ. ಮತ್ತೆ ಇದು ವಿಡಿಯೋಸ್ಗೂ ತುಂಬಾ ರೆಸ್ಟ್ರಿಕ್ಟ್ ಮಾಡ್ತೀವಿ. ನಿಮಗೆ ಆ್ಯಪ್ ಮುಖಾಂತರ ಕೊಡಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ, ಬಟ್ ನಿಮ್ಗೆ ಇಂಟ್ರಾಕ್ಷನ್ ಮಾಡಕ್ ಆಗೋದಿಲ್ಲ ನಾನು ಆ್ಯಪ್ ಮುಖಾಂತರ ಮಾಡಿದ್ರೆ, ಅದರಿಂದ ಹೀಗೆ ಮಾಡ್ತಿದ್ದೀನಿ, ಓಕೆನಾ. ಸರ್ ಟೆಸ್ಟ್ ಎಲ್ಲಿದೆ ಸರ್? ಏನಂದ್ರಿ? ಟೆಸ್ಟ್ ಸೀರೀಸ್ ಆ್ಯಪ್ ಮುಖಾಂತರ ನೀವು ಯಾರ್ಯಾರು ನಿಮಗೆ ಟೆಸ್ಟ್ ಸೀರೀಸ್ ಇನ್ನ ಸಿಕ್ಕಿಲ್ಲ, ಆ್ಯಪ್ ಮುಖಾಂತರ ಆಕ್ಸೆಸ್ ಆಗಕ್ ಆಗ್ತಿಲ್ಲ, ಇನ್ಸ್ಟಿಟ್ಯೂಟ್ ನಂಬರ್ಗೆ ಪರ್ಸನಲಿ ಮೆಸೇಜ್ ಮಾಡಿ. ಸೊ ವಿ ವಿಲ್ ಪ್ರೊವೈಡ್ ಯು ದ ಆಕ್ಸೆಸ್. ತುಂಬಾ ಟೆಸ್ಟ್ಗಳಿದಾವೆ ಆ್ಯಪ್ ಅಲ್ಲಿ, ಯು ಕ್ಯಾನ್ ಅಟೆಂಡ್ ದೆಮ್.